ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಪಂಚದಲ್ಲಿ ಅದೆಷ್ಟೋ ವೆರೈಟಿ ಅಡಿಗೆಗಳಿದೆ. ಕೆಲವೊಬ್ಬರಿಗೆ ಲೋಕಲ್ ಅಡಿಗೆ ಅಂದ್ರೆ ಇಷ್ಟ, ಇನ್ನು ಕೆಲವೊಬ್ಬರಿಗೆ ನ್ಯಾಷನಲ್ ಅಡಿಗೆ ಅಂದ್ರೆ ಇಷ್ಟ, ಮತ್ತು ಕೆಲವೊಬ್ಬರಿಗೆ ಇಂಟರ್ನ್ಯಾಷನಲ್ ಅಡಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಒಟ್ಟಾರೆಯಾಗಿ ಯಾವುದೇ ಅಡಿಗೆ ಮಾಡಿದ್ರು ಅಡಿಗೆ ಮಾಡೋರು ಮಾತ್ರ ಸ್ಪೆಷಲ್ ಆಗಿ ಅಡಿಗೆ ಮಾಡಿದ್ರೆ ಮಾತ್ರ ಎಲ್ರಿಗೂ ಇಷ್ಟ ಆಗೋದು. ಹಾಗೆ ಅಂತ ಎಲ್ಲಾ ಸ್ಪೆಷಲ್ ಅಡಿಗೆ ಮಾಡುವಂತ ಒಬ್ಬ ಕುಕ್ ನ ತಲೆಗೆ ಕಿರೀಟ ತೊಡಿಸಿ ಮೆರೆಸುವಂತ ಕಾರ್ಯಕ್ರಮ ನಮ್ಮ ಕುಕ್ಕುಗಳ ಕಾರ್ವಾರ್ ನಾರ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಗ್ಲಾಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮತ್ತೊಮ್ಮೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೊ ಈಗ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದಿ ಮ್ಯಾಟ್ ಶೆಫ್ ಕೌಶಿಕ್ ಸರ್ ಹಾಗೂ ಕಲರ್ಸ್ ಕನ್ನಡದ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಆನ್ ಸ್ಟೇಜ್. ಈ ವಾರ ಒಂದು ಸ್ಪೆಷಲ್ ಆಗಿರುವಂತ ವಿಚಾರ ನಡೀತಿದೆ. ಯಾಕಂದ್ರೆ ಇಷ್ಟು ವಾರಗಳು ಯಾವ ವಾರ ಸ್ಪೆಷಲ್ ಇಲ್ಲ ನಮ್ಗೆ ಅಲ್ವಾ, ಬಟ್ ಈ ವಾರ ನಿಮಗೆ ಆಕ್ಚುಲಿ ಸಿಕ್ಕಾಬಡೆ ಖುಷಿ ಆಗತ್ತೆ ಅಂತ ಎಸ್ ಅಂತ ಅಂತೀರ ನೀವು. ಫುಲ್ ಮಜ್ಜವಾಗಿರುತ್ತೆ. ಏನಂತದ್ದು ನೀವಿಷ್ಟು ದಿನ ಕಾಯ್ತಿದ್ದು ಇವತ್ತು ಬಂದಿದೆ ಸರ್. ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿದ್ರೆ ಮಾಡೆಲ್ಸ್ ಎಲ್ಲ ಬರ್ತಾ ಇದೆಯಾ ಸರ್. ಫಾರಿನ್ ನಿಂದ ಬೇರೆ ಬೇರೆ ಹುಡುಗಿರ್ಗಳು ಸರ್, ಇಂಟರ್ನ್ಯಾಷನಲ್ ಇವತ್ತು. ಸೊ ಇಷ್ಟು ವಾರ ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ಬೇರೆ ಬೇರೆ ವೆರೈಟಿ ರೌಂಡ್ ಗಳನ್ನ ಮಾಡ್ಕೊಂಡ್ ಬಂದ್ವಿ. ಆದ್ರೆ ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೀತಾ ಇರೋದು ನಾನ್ ಇಂಟರ್ನ್ಯಾಷನಲ್ ಸಾಸಸ್ ಪ್ರೆಸೆನ್ಸ್ ಇಂಟರ್ನ್ಯಾಷನಲ್ ಕುಕಿಂಗ್ ಚಾಲೆಂಜ್ ರೌಂಡ್. ಈಗ ಇಷ್ಟು ವಾರ ನಮ್ಮ ಕುಕ್ಕುಗಳನ್ನ ಕರ್ಕೊಂಡ್ ಬಂದು ವೆರೈಟಿ ಅಡಿಗೆಗಳನ್ನ ಅವರು ಮಾಡ್ತಾ ಇದ್ರು, ನೀವು ತಿಂತಾ ಇದ್ರಿ. ಆದ್ರೆ ಈ ವಾರ ಇಂಟರ್ನ್ಯಾಷನಲ್ ಚಾಲೆಂಜ್ ರೌಂಡ್ ಆಗಿರೋದ್ರಿಂದ ಬರೀ ಕುಕ್ಕುಗಳು ಮಾತ್ರ ಬಂದ್ರೆ ಚೆನ್ನಾಗಿರಲ್ಲ ಅಂತ ಅನ್ಕೊಂಡು ಕುಕ್ಕುಗಳ ಜೊತೆಗೆ ನಮ್ಮ ಬೈಬ್ಸ್ ಅಂದ್ರೆ ಮಾಸ್ಟರ್ ಕುಕ್ಸ್ ಗಳನ್ನು ಎಂಟ್ರಿ ತಗೋತಾ ಇದೀವಿ. ಸೊ ಕರೆದ್ ಬಿಡ್ಲ ಅವ್ರನ್ನ ಪ್ಲೀಸ್ ಕರೀರಿ, ನಾನು ವೇಟ್ ಮಾಡ್ತಾ ಇದ್ದೀನಿ. ಕರೆದ್ಬಿಡಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲ ಬ್ಯೂಟಿಫುಲ್ ಕುಕ್ಸ್ ಹಾಗೂ ಅವರ ಜೊತೆಗೆ ಅವರ ಮಾಸ್ಟರ್ ಕುಕ್ಸ್ ಗಳು. ಅಲ್ಲ, ಇಷ್ಟು ದಿನ ನಮ್ಮ ಸೆಟ್ ಅಲ್ಲಿ ಇದ್ದಂತ ಬೇಬ್ ಅಂತ ಅಂದ್ರೆ ಅದು ಕೆಂಪಮ್ಮ. ಆದ್ರೆ ಇವತ್ತು ಕೆಂಪಮ್ಮನ್ಗೆ ಕಾಂಪಿಟೇಷನ್ ಕೊಡಕ್ಕೆ ನಾವೆಲ್ಲ ಅಮ್ಮಸ್ನು ಅಂದ್ರೆ 8 ಜನ ಬೇಬ್ಸ್ ಗಳನ್ನ ಕರ್ಕೊಂಡ್ ಬಂದಿದೀವಿ. ಕೆಂಪಮ್ಮ ಹೆಂಗಿದಾರೆ ನಿಮ್ ಕಾಂಪಿಟೇಟರ್ಸ್ ಇವತ್ತು? ಸೂಪರ್ ಆಗಿದ್ದಾರೆ ಎಲ್ಲ. ಅಲ್ಲ, ನಮ್ಮ ಎಲ್ಲ ಮಾಸ್ಟರ್ ಕುಕ್ಸ್ ಗೆ ನಮ್ಮ ಕ್ವಾಟ್ಲೆ ಕಿಚನ್ ಗೆ ಸ್ವಾಗತ ಸುಸ್ವಾಗತ. ಈಗ ಫಸ್ಟ್ ಇಂದ ಮಾತಾಡ್ಸ್ಕೊಂಡ್ ಬರ್ತೀನಿ. ದಿಲೀಪ್, ಏನಪ್ಪ ನಿಮ್ ಮಾಸ್ಟರ್ ಕುಕ್ಕು ನಿಮ್ಮಷ್ಟೇ ಉದ್ದ ಇದಾರೆ. ಕರೆಕ್ಟ್ ಹುಡ್ಕೊಂಡ್ ಬಂದಿದ್ದಾರೆ. ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಇವತ್ತು. ಅಮ್ಮ ನಿಮ್ ಹೆಸರು? ಬೋರಮ್ಮ. ಬೋರಮ್ಮ. ಯಾವ ಊರಮ್ಮ? ಮಂಡ್ಯ. ಮಂಡ್ಯದು. ಅದು ಬೋರೇಗೌಡ್ರು. ಈಗ ನೆಕ್ಸ್ಟ್ ನೀವ್ ಯಾವಮ್ಮ? ನಾ ಶಾರದಾಂಬ. ನಾನು ಶಾರದಾಂಬ. ನಾನು ಈಗ ಪ್ರೀತಿಯಿಂದ ಶಾರದಾ ಅಂತ ಕರಿತೀನಿ. ಆಯ್ತು. ಯಾವ ಊರ್ ನಿಮ್ದು? ನಾವು ಮಲ್ನಾಡ್ ಶೃಂಗೇರಿ. ಏನ್ ಶಾರು ಹಿಂಗ್ ರೆಡಿ ಆಗಿ ಬಂದ್ಬಿಟ್ಟಿದ್ದೀರಾ ಇವತ್ತು? ಹೌದಾ? ನಮ್ಮ ಕ್ವಾಟ್ಲೆಗಳನ್ನೆಲ್ಲ ಜಗಳ ಮಾಡೋಣ ಅಂತ ಬಂದಿದ್ದೀನಿ. ಬಾಕಿ ಇದ್ರೆ ನೋಡಿ ಜಗಳ ಆಡೋದಕ್ಕೆ. ಶಾರದಾಂಬ, ನಮ್ಮೆಲ್ಲರ ಹೆಸರು ಗೊತ್ತಾ? ಅವ್ರ ಸಾರ ಹೆಸರು ಗೊತ್ತಿಲ್ಲ. ಅಧೀರ ಸರ್. ಅದೇನ್ ಸರ್? ಅಧೀರ್ ಸರ್. ಸುಧೀರ್ ಅವ್ರ ತಮ್ಮ ಅಜಿ. ನಿಮ್ಮ ಹೆಸರು ಗೊತ್ತಿಲ್ಲ ಸರ್. ಕೌಶಿಕ್ ಅಂತ. ಕೌಶಿಕ್. ಒಂದ್ ಫ್ಲೈಯಿಂಗ್ ಕಿಸ್ ಕೊಡಿ. ಫ್ಲೈಯಿಂಗ್ ಕಿಸ್ ಕೊಡಿ. ಸರ್ ನೀವು ಕಾಯ್ತಿದ್ದು ಸಿಕ್ತಲ್ಲ ಸರ್. ವಾಟ್ಸ್ಆಪ್ ಕೌಶಿಕ್. ಅಜ್ಜಿ, ಇವಾಗ್ಲೇ ಹಿಂಗೆ ಸಣ್ಣ ಹುಡುಗಿ ಇದ್ದಾಗ ಹೆಂಗೆ ನೀವು 7 ಕೆರೆ ನೀರು ಕುಡಿಸ್ಬಿಟ್ಟಿದ್ದೆ. ತಾಯಿ ತಂದೆ ಅಪ್ಪ ಅಮ್ಮ ಎಲ್ಲರಿಗೂ. ಫ್ರೆಂಡ್ಸ್ಗೆ? ಫ್ರೆಂಡ್ಸು ಎಲ್ಲ ಕುಡ್ಸಿಲ್ಲ. ಅಯ್ಯೋ ಪಾಪ ತಣ್ಣೀರು ಕುಡಿಲಿ ಅಂತ ಬಿಟ್ಬಿಟ್ಟೆ. ಓಕೆ ಶಿಲ್ಪು, ನಿಮ್ ಪಾರ್ಟ್ನರ್ ಹೆಸರು ಹೇಳಿ. ಯಶೋದಮ್ಮ.
ಯಶೋದಮ್ಮ ಅವ್ರೆ ಯಾಕೆ ಸೈಲೆಂಟ್ ಆಗಿದ್ದೀರಾ? ಕಾಲಾಗ್ತದಲ್ಲ. ಅಲ್ಲ ನಾವಿವತ್ ಕಾಲ್ ನೋವು ಅಂದ್ರೆ ಏನಂತ ತೋರಿಸ್ತೀವಿ ನೋಡಿ, ಹೋಯ್ತಾ ತೋರಿಸ್ತೀರಾ. ಅಲ್ವಾ? ಈಗ ಬೇರೆ ದೇಶದ ಊಟ ಎಲ್ಲ ಮಾಡಿದ್ದೀರಾ? ಈ ಪಿಜ್ಜಾ, ಇಲ್ಲ ಇಲ್ಲ, ಆಮೇಲೆ ನೂಡಲ್ಸ್ ಅವೆಲ್ಲ ನಮ್ಗೆ ಮಾಡಕ್ ಬರಲ್ಲ. ತಿಂದಿದ್ದೀರಾ? ತಿಂದಿದೀವಿ, ಹುಡುಗರು ತತ್ತವೆಲ್ಲ ತಿಂದಿದೀವಿ. ಮನೇಲಿ ತಂದಾಗ ಹಾ. ನೀವು ಯಾವತ್ತೂ ಮಾಡಿಲ್ಲ? ಇಲ್ಲ. ಇವತ್ತು ಈ ಹುಡುಗಿ ಅದೇ ಮಾಡೋದು. ಅಲ್ಲಿ ಬಿಡು, ನಮ್ಮ ಹುಡುಗಿದ್ದ ನಾನು ಸಪೋರ್ಟ್ ಮಾಡ್ತೇನೆ. ವೆರಿ ನೈಸ್. ನಮಸ್ಕಾರ. ಹಾಯ್. ಹಾಯ್, ಹೌ ಆರ್ ಯು? ಫೈನ್. ಫೈನ್. ವಾಟ್ ಇಸ್ ಯುವರ್ ನೇಮ್? ಅಂಬಿಕಾ. ಅಂಬಿಕಾ. ಅಂಬಿಕಾ ಚಳಿತಾಳೆ. ಚಳಿತಾಳೆನು ಅಂಬಿಕಾ. ಇವತ್ತು ನಾವ್ ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀವಿ. ಓಕೆ. ಅವ್ರು ಏನ್ ಅಡಿಗೆ ಮಾಡ್ತಾರ ಅದ್ರಲ್ಲಿ ರೈಸ್ ಇರ್ಬಾರ್ದು. ಹೌದು, ಅದ್ ನೀವು ನೋಡ್ಕೋಬೇಕು. ಆಯ್ತಾ? ಓಕೆ ಅಲ್ವಾ? ಓಕೆ ಓಕೆ. ಆಲ್ ದ ಬೆಸ್ಟ್. ದೆನ್ ಬೇಬ್ಸ್, ನೆಕ್ಸ್ಟ್ ನಿಮ್ಮ ಹೆಸರೇನು? ಶಾಂತಮ್ಮ. ಇವ್ರ ಹೆಸರು ಶಾಂತಮ್ಮ ಅಂತ. ಶಾಂತಮ್ಮ ಅವರೇ, ಯಾವ ಊರಿಂದ ಬಂದಿರೋದು? ತ್ಯಾಮ್ಗೊಂಡ್ಲು. ಶಾಂತಮ್ಮ ಅವ್ರೆ, ಈಗ ಯಾರು ನೋಡಕ್ ಸಕ್ಕದಾಗಿದ್ದಾರೆ ಹೇಳಿ ನೋಡೋಣ. ಹುಡುಗರೇ ನಾವು ಮಾಡ್ತೀವಿ. ಏನನ್ನ? ಚಾಪ್ಸು, ಮಟನ್. ಅಯ್ಯೋ, ನಾನು ಪ್ರಶ್ನೆ ಅದೆಲ್ಲ ಕೇಳಿದ್ದು. ಯಾರು ಸಕ್ಕತ್ತಾಗ ಅವ್ರು ನೋಡಕ್ ಹೇಳಿ ಎಂದೆ. ನೋಡಕ್ಕ ಹಾ, ಎಲ್ಲ ಸುಮಾರಾಗಿ ಅವ್ರೆ ಎಲ್ಲ ಕಡೆ ಅಂತನಾ? ನೋಡಿ, ಬಲಗಡೆ ಎಲ್ಲ ಇದಾರೆ. ಅವ್ರೆ ಆಂಟಿನೂ ಚೆನ್ನಾಗವ್ರೆ. ಆಂಟಿನೇ ಚೆನ್ನಾಗವ್ರ? ಕೆಂಪಮ್ಮ ನಾಚ್ಕೊಬಿಟ್ರು. ಮನೇಲಿ ಏನೇನ್ ಮಾಡ್ತೀರಾ? ಮನೆಗ್ ಸೊಸೆ ಮಾಡ್ಕೊಂತಾರೆ, ನಾವ್ ಮಾಡಲ್ಲ. ಹಾ, ನಮ್ಗೇನು ಮಾಡಿಕ್ತಾರೆ ಉಂಟಿ. ಹೆಂಗ್ ಎದುರಿಸ್ತೀರ ಒಂದ್ಸಲ ತೋರಿಸಿ ಶರ್ಮಿತ್ ಅವ್ರಿಗೆ. ಶರ್ಮಿತ್ ಅವ್ರು ಬೆಚ್ಬಿಟ್ರು. ಓಕೆ ಶಾಂತಮ್ಮ ಅವರೇ, ನಿಮ್ಗೆ ವೆಲ್ಕಮ್ ಟು ಕ್ವಾಟ್ಲೆ ಕಿಚನ್. ಈಗ ಹಲೋ ಬೇಬ್, ಹಾಯ್. ನಮಸ್ಕಾರ. ನಮಸ್ಕಾರ, ಹೆಂಗಿದ್ದೀರಾ? ಏನೇ ಚೆನ್ನಾಗ, ಏನೋ ಚೆನ್ನಾಗಿವ್ರಾ? ಸಖತ್ತಾಗೆ ಇದೀರಾ. ಹೌದು. ಯಾವ ಊರಿಂದ ಬಂದಿರೋದು? ನಾವು ಮಾರ್ಸಿಂಗ್ನಳ್ಳಿಯಿಂದ ಮಂಡ್ಯದ ಹತ್ರ. ಮಂಡ್ಯದ ಹತ್ರ. ಮಂಡ್ಯ. ನಿಮ್ ಹೆಸರೇನು? ಒಂಬಳಮ್ಮ. ಒಂಬು ಅಂತ ಕರಿಬೋದಾ ನಿಮ್ನ? ಏನೋ ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಬಂದಿವಿ ನೀವು ಸ್ಥಾನಕ್ಕೆ. ಹಾ. ನಮ್ಗೆ ಮುಂದಕ್ಕೆ ಇನ್ ಬಾಕಿ ಬಗ್ಗೆ ಹೇಳಲಿಕ್ಕೆ ಮೆಂಡು ಓಡ್ತಾ ಇಲ್ಲ. ಹಾ. ಮುಂದಕ್ಕೆ ನೀವ್ ಏನ್ ಮಾಡ್ಬೇಕು ಅನಿಸ್ತದೆ ಆ ತರ ಓ, ರಘು ಅವ್ರ ತರ. ಅದೇ ಏ ಒಮ್ಮಳಮ್ಮ, ಯಾವತ್ತಾರು ಡ್ಯಾನ್ಸ್ ಮಾಡಿದ್ರಾ? ಬಸಪ್ಪನ ದೇವಸ್ಥಾನ ತಾವು ಪದ ಹೇಳಕ್ ಹೋಗಿ ನಮ್ ಫ್ರೆಂಡ್ ನಾವು ಆಡಿ. ಹೇಳಿ ಹೇಳಿ, ದೇವ್ರ ಪದ ಹೇಳಿ. ಹಳ್ಳಿದು. ಈಗ ನೆಕ್ಸ್ಟ್ ನಮ್ಮ ರಘು ಅವರ ಪಾರ್ಟ್ನರ್ ನರಸಮ್ಮ ಅವರೇ, ಈಗ ನಿಮ್ಗೆ ವಯಸ್ಸೆಷ್ಟು? ಈಗ ಸ್ವಾತಂತ್ರ್ಯ ಬಂದಾಗ ಏನ್ ಬಂದಾಗ? ಆಗಸ್ಟ್ 15ಕ್ಕೆ, ಒಂದ್ ನಿಮಿಷ, ಏನ್ ಬಂದಾಗ? ಆಗಸ್ಟ್ 15ಕ್ಕೆ ನಾನು ಹುಡ್ತಬ್ಬ 72 ತುಂಬಿ 9ಕ್ಕೆ ದಾಡ್ತೀನಿ. 78 ತುಂಬಿ 9ಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ತಂದ್ಕೊಟ್ರು ಮಧ್ಯರಾತ್ರಿಯಲ್ಲಿ. ಮಧ್ಯರಾತ್ರಿ. ಸ್ವಾತಂತ್ರ್ಯ ದಿನನ ಇಷ್ಟು ಸೊಗಸಾಗಿ ಹೇಳಿದ್ ನೀವು. ಸ್ವತಂತ್ರವಾಗಿ ನಾನು ಸ್ವತಂತ್ರವಾಗಿ ಇದ್ದೀನಿ. ರಘು, ಇವ ನಿಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ ಇವತ್ತು. ಈಗ ಲಾಸ್ಟ್ ನಮ್ಮ ಚಂದ್ರಣ್ಣ ಅವರ ಪಾರ್ಟ್ನರ್. ಚಂದ್ರಣ್ಣ, ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ. ಮುನಿ ಲಕ್ಷ್ಮಮ್ಮ ಅಂತ ನಮ್ಮ ಅಮ್ಮನ ಹೆಸರು. ಹಾ, ಬಂದಿದ್ದಾರೆ. ನಿಮ್ಮ ಅಮ್ಮನ ಹೆಸರು? ನಮ್ಮ ಅಮ್ಮನ ಹೆಸರು. ಅಮ್ಮ ಮಾಡ್ಕೊಂಡ್ಬಿಟ್ರ? ಮಾಡ್ಲೇಬೇಕಲ್ಲ, ನಡೆ ನಮ್ಮ ತಾಯಿ. ಲಕ್ಷಣವಾಗಿದಾರೆ ನೋಡಕ್ಕೆ. ಅಮ್ಮ, ಯಾವ ಊರಿಂದ ಬಂದಿದ್ದೀರಾ? ಜನನಾಯಕನ ಪಾಳ್ಯ. ಜನನಾಯಕನ ಪಾಳ್ಯ. ಸೂಪರ್. ಹಂಗಿದ್ರೆ ಇವತ್ತು ನಮ್ ಕಿಚನ್ ಬಂದಿದ್ದೀರಾ, ನಿಮ್ಗೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಆ, ನಮ್ಮ ಕಿಚನ್ಗೆ ಈಗ ಕ್ವಾಟ್ಲೆಗಳನ್ನ ಕರ್ಸುವಂತ ಸಮಯ. ಆದ್ರೆ ಕ್ವಾಟ್ಲೆಗಳನ್ನ ಸುಮ್ನೆ ಹಂಗೆ ಕರ್ಸಕ್ ಆಗಲ್ವಲ್ಲ. ಸೊ ಕ್ವಾಟ್ಲೆಗಳನ್ನ ಇಷ್ಟು ವಾರ ಕುಕ್ಕುಗಳು ಸೆಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಈ ವಾರ ನಮ್ಮ ಕುಕ್ಕುಗಳಿಗೆ ಸೂಪರ್ವೈಸರ್ ಆಗಿ ಬಂದಿರುವಂತ ಮೇನ್ ಕುಕ್ಕುಗಳು ಅವರ ಟೀಮಿಗೆ ಬೇಕಾಗಿರುವಂತ ಕ್ವಾಟ್ಲೆನ ಅವರೇ ಪ್ರೀತಿಯಿಂದ ಹೋಗಿ ಸೆಲೆಕ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಸೊ ಹೆಂಗ್ ಕರ್ಕೊಂಡ್ ಬರ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪ್ರಾಪರ್ಟಿ ಪ್ಲೀಸ್. ಸೊ ಈಗ ನಮ್ಮ ಅಜ್ಜಂದ್ರೆಲ್ಲ ಬಂದು ಸೆಟ್ಲ್ ಆಗ್ಬಿಡಿಯಾರೆ. ಈಗ ಬೇಕಾಗಿರೋದು ಒಂದೇ ಒಂದು ವಿಚಾರ, ಪೇರಿಂಗ್ ಟಾಸ್ಕ್ ಮಾಡ್ಬೇಕಾಗತ್ತೆ. ಪೇರಿಂಗ್ ಟಾಸ್ಕ್ ಹೇಗಾಗತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಶೆಫ್ ಪ್ರೀತಿಯಿಂದ ಅವರ ಬೇಬ್ಸ್ ಗಳಿಗೆ ಕೊಡೋದಕ್ಕೆ ಅಂತ ರೋಸ್ ನ ತಗೊಂಡ್ ಬಂದಿದ್ದಾರೆ. ಸೊ ಒಬ್ಬೊಬ್ರೆ ಬೇಬ್ಸ್ ಬಂತು ಚೆಫ್ ಕೊಡುವಂತ ರೋಸ್ ನ ತಗೊಂಡು ಅಲ್ಲಿ ನಮ್ಮ ಕ್ವಾಟ್ಲೆ ರೂಮ್ಗೆ ಹೋಗ್ತೀರಾ ನೀವೆಲ್ರು, ಅಜ್ಜಿ ಅಂದ್ರು ಒಬ್ಬೊಬ್ರೆ. ಆಮೇಲೆ ಅಲ್ಲಿ ನಮ್ ಕ್ವಾಟ್ಲೆಗಳು ಹಳೇ ಕಾಲ ಹೀರೋಗಳಿದ್ರು ಗೊತ್ತಾ, ನಮ್ಮ ರಾಜಣ್ಣ, ವಿಷ್ಣು ಸರ್, ಆ ತರ ಗೆಟಪ್ ಗಳಲ್ಲಿ ರೆಡಿಯಾಗಿ ಅಲ್ಲಿ ವೇಟ್ ಮಾಡ್ತಿದಾರೆ ನಿಮಗೆ ಅಂತ. ನಿಮಗ್ ಯಾವ ಹೀರೋ ಇಷ್ಟ ಆಗ್ತಾರೋ ಅವ್ರಿಗೆ ಹೋಗ್ಬಿಟ್ಟು ರೋಸ್ ಕೊಡ್ಬೇಕಾಗತ್ತ. ಅವ್ರು ನಿಮ್ ಹತ್ರ ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ನೈಸ್ ಮಾಡ್ಕೊಂಡೆಲ್ಲ ಬರ್ತಾರೆ. ಇಷ್ಟ ಆದ್ರೆ ಅವ್ರಿಗೆ ಹೋಗಿ ರೋಸ್ ಕೊಡಿ. ಒಬ್ರಿಗೆ ಮಾತ್ರ ಕೊಡ್ಬೇಕಾಗತ್ ರೋಸ್ ನ. ರೋಸ್ ಕೊಟ್ಬಿಟ್ಟು ಅವ್ರನ್ನ ಇಲ್ಲಿ ಅಡಿಗೆ ಮನೆ ಕರ್ಕೊಂಡ್ ಬರ್ಬೇಕು. ಆಲ್ ಮೈ ಅಜ್ಜಿಸ್, ಗೊತ್ತಾಯ್ತಾ?
ಎಸ್ ವೆರಿ ಗುಡ್. ಈಗ ಶೆಫ್, ಮೊದಲನೇದಾಗಿ ಯಾವ ಬೇಬ್ಗೆ ನೀವು ರೋಸ್ ಕೊಡ್ತಾ ಇದ್ದೀರಾ? ನಮ್ಮ ಕಾವ್ಯ ಪಾರ್ಟ್ನರ್ ಇದಾರಲ್ಲ ಅಂಬಿಕಾ, ಅವರಿಗೆ ಫಸ್ಟ್ ರೋಸ್ ಕೊಡೋಣ ಅಂತಿದ್ದೀನಿ. ಬನ್ನಿ ಅಂಬಿಕಾ ಅವರೇ. ಕಾವ್ಯ ಕಾವ್ಯ ನನಗೆ 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 ಬೇಕು ಅಂಬಿಕಾ ಅವರೇ. ಅಜ್ಜಿ ಗುಂಡ್ಗೊಬ್ಬ ಗುಂಗ್ರು ಕೂದಿರ್ತಾನೆ. ಮಾತ್ರ ಕರ್ಕೊಂಡ್ ಬರ್ಬೇಡಿ. ಅಜ್ಜಿ ಜೊತೆ ಹೋಗೋ ನಾನೇ ಅಜ್ಜಿ ಬರ್ಲಿಗ. ನಿಮ್ ಪ್ರಕಾರ ಯಾರನ್ನ ಅಜ್ಜಿ ಕರ್ಕೊಂಡ್ ಬರ್ಬೋದು? ನನ್ಗೆ ಯಾಕೋ ಪ್ರಶಾಂತ್ ನ ಕರ್ಕೊಂಡ್ ಬರ್ಬೋದು ಅಜ್ಜಿ ಅಂತ. ಪ್ರಶಾಂತ್ ಅಜ್ಜಿ ಕಾಲ ಬಿದ್ಬಿಟ್ಟು ಪ್ಲೀಸ್ ಪ್ಲೀಸ್ ಕರ್ಕೊಂಡು ಹೋಗಿ ಅಂದ್ರೆ. ಅಜ್ಜಿಗೆ ಅಲ್ಲೂ ಬಕೆಟ್ ಹಿಡಿದಿರ್ತಾನೆ ಅಂತ. ಎಲ್ಲಾರ್ಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಅಂಬಿಕಾ ಅಂತ. ಅಮ್ಮ ನಾವ್ ಯಾರ್ಯಾರು ಅಂತ ಗುರ್ತಿಸಿ ನೋಡ್ಕೊಂಡು ತಗೊಳ್ಳಿ. ನಾನ್ ಯಾರು ಗೊತ್ತಾಯ್ತಾ? ಇವ್ನ್ ಯಾರು ಅಂತ ಬೆಳಿಗ್ಗೆ ಆದ್ರೂ ಗೊತ್ತಾಗಲ್ಲ, ಬಿಟ್ಬಿಡಿ. ಯಾರು ಗೊತ್ತಾಗ್ತಾರ ಅವ್ರನ್ನ ಕರ್ಕೊಂಡು ಹೋಗ್ಬಿಡಿ. ಮೇನ್ ಕುಕ್ ಆಲ್ರೆಡಿ ಕ್ವಾಟ್ಲೆನ ಸೆಲೆಕ್ಟ್ ಮಾಡಕ್ ಹೋಗಿದ್ದಾರೆ. ನೀವ್ ಹೇಳ್ರು ಅಂತ ಆ ಕ್ಯಾರೆಕ್ಟರೈಸೇಷನ್ ಏನಿತ್ತು ಅದ್ರ ಹತ್ರನೇ ಇದಾರಂತೆ ಅನ್ನೋದು ನಮಗೆ ಬಂದಿರುವಂತ ವಿಚಾರ. ಅಜ್ಜಿ ಕೇಳಿಸ್ತಿದ್ಯಾ? ಬೇಡ. ಅಮ್ಮ ನಾನು ಕಾವ್ಯ ಅವರು ಕ್ಲೋಸ್ ಫ್ರೆಂಡ್ ಕಣಮ್ಮ, ನನ್ನೇ ಕರ್ಕೊಂಡು ಹೋಗಮ್ಮ. ಅವರು ತುಂಬಾ ದಪ್ಪಗಿರೋರ್ ಪಕ್ಕನೇ ನಿಂತಿದಾರಂತೆ. ಮೋಸ್ಟ್ಲಿ ನಮ್ಮ ಅಂಬಿ ಮಾಮನ್ ತರ ಕಾಣಿಸ್ತಿದ್ದಾರೆ ಅಂತ ಅವ್ರನ್ನ ಕರ್ಕೊಂಬಂದ್ರು ಕರ್ಕೊಂಡ್ ಬರ್ಬೋದು. ಅಂಬಿಕಾ ನಾನ್ಯಾರಂತ ಗೊತ್ತಾಯ್ತೇನು? ರಾಜ್ಕುಮಾರ್ ಅಣ್ಣ. ನಾವ್ ಯಾವತ್ತಿದ್ರು ಅಭಿಮಾನಿಗಳ ಆಶೀರ್ವಾದ ತಗೋಬೇಕು. ಅಯ್ಯೋ ಚೆನ್ನಾಗಿರೋ ಮಗ್ನೆ. ನಮ್ಗೆ ನೀವು ದೇವ್ರ ತರ. ಅಯ್ಯೋಯ್ಯೋ ಅಮ್ಮ ನಾನು ಗೆಡ್ಡೆ ತಿಮ್ಮ. ಓ ಚೆನ್ನಾಗಿದ್ದೀರಾ? ಕಾವ್ಯ ಅವ್ರು ಹೇಳಿದ್ದು ನನ್ನೇ ಕರ್ಕೊಂಡ್ ಬರಕ್ಕೆ. ಅಲ್ಲಿ ಆಯ್ತು. ನನ್ನೇ ಕರೀರಿ ಬರ್ತೀನಿ ನಾನು. ಸರಿ ಸರಿ. ಅಮ್ಮ ಸಿಂಹ, ಸಾಹಸ ಸಿಂಹ, ನಾಗರ ಹಾವು, ಆಹಾ ನನ್ನೇ ಸೆಲೆಕ್ಟ್ ಮಾಡ್ಬೇಕು. ಓಕೆನಾ? ಓಕೆ, ಇವ್ರು ಬೇಕು. ಇದು ಇದು ಪ್ರೀತಿ ಅಂದ್ರೆ ಅಮ್ಮ. ಆಹಾ. ಅಮ್ಮ ಹೋಗೋಣ ಹೋಗೋಣ. ಬನ್ನಿ. ಓಹೋಯ್ ಬಾಯ್ ಬಾಯ್. ಕಾವ್ಯ ಅವರೇ, ನೀವು ಆಕ್ಚುಲಿ ಏನ್ ಹೇಳಿದ್ರಿ ಅದನ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಅಜ್ಜಿ ನಿಮಗ್ ಬೇಕಾಗಿರುವಂತ ಕ್ವಾಟ್ಲೆನ ಕರ್ಕೊಂಡು ಬಂದಿದ್ದಾರೆ. ಐ ಯು ರೆಡಿ? ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕಾವ್ಯ ಅವರ ಕ್ವಾಟ್ಲೆ ಟು ಅವರ್ ಕಿಚನ್. ಹೇಳಿ ಸರ್. ಅವತ್ತು ಕಳೆದೋಗಿರೋ ನನ್ನ ಅಲ್ಮೇಲು ಸಿಕ್ಬಿಟ್ಲು ಮೇಷ್ಟ್ರೆ. ಅಲ್ಮೇಲು ಹಾ ನೀನ್ ಯಾವತ್ತು ಚೆನ್ನಾಗಿ ನೋಡ್ಕತೀನಿ. ಅಲ್ಮೇಲು ಸತ್ಯನಾ? ಮೇಷ್ಟ್ರೆ, ಹೇಳಿ. ಈ ಕ್ವಾಟ್ಲೆ ಕಿಚನ್ ಅಲ್ಲಿ ನನ್ನ ಮಾರ್ಗಿನ ದೂರ ಮಾಡಕ್ಕೆ ಯಾರಿಂದನೂ ಆಗಲ್ಲ ಮೇಷ್ಟ್ರೆ. ಮಾರ್ಗಿ ಈ ಕ್ವಾಟ್ಲೆ ಕಿಚನ್ ಅಲ್ಲಿ ಸಿಂಹಾದ್ರಿಯ ಸಿಂಹನು ಬಂತ. ಇದು ಕ್ವಾಟ್ಲೆ ಕಿಚನ್ ಸಾಮ್ರಾಜ್ಯ. ಆಹಾ, ಇಲ್ಲಿ ಕುಕ್ಕಿಂದ ನಾವಲ್ಲ, ನಮ್ಮಿಂದ ಕುಕ್ಕು. ಆಹಾ, ಏನಂತ್ಯ ಕುರಿ? ಹೌದೌದು. ಇದೇ ಚಾನ್ಸ್ ಅನ್ಬಿಟ್ಟು ಹೋಗು ಬಾ ಅಂತಿದ ನಿಮ್ಮನ್ನ. ಅಲ್ಲ ನಾನ್ ಮಾತಾಡ್ತಿಲ್ಲ, ಅಪ್ಪಾಜಿ ಮಾತಾಡ್ತಿರೋದು. ಈಗ ಅಜ್ಜಿ ಬಂದ್ರು ನಿಮ್ಮನ್ನ ಕರ್ಕೊಂಡ್ ಬರಕಲ್ವಾ? ಅಂಬಿಕಾ ಅವರೇ, ಯಾಕೆ ಇವ್ರನ್ನ ಸೆಲೆಕ್ಟ್ ಮಾಡಿದ್ರಿ? ಅವ್ರದ್ದು ಆಕ್ಟಿಂಗ್ ತುಂಬಾ ಇಷ್ಟ, ಮತ್ತೆ ಚೆನ್ನಾಗಿದ್ದಾರೆ. ಯಾರು ತೂಕಾಲಿನ? ಸ್ವಲ್ಪ ಕನ್ನಡಕ ತೆಗೆದ್ಬಿಟ್ಟು ನೋಡಿ. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನನ್ನನ್ನ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸಿ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ದಾರಲ್ಲ, ಅಂದ್ರೆ ನೀವು ನೋಡ್ತಾ ಇರೋ ಸುಳ್ಳು. ನಮ್ ದೃಷ್ಟಿನೇ ಸರಿ ಇಲ್ಲ. ಅನು ನನ್ಗೇನಿದ್ರು ಇವರೇ ಕೋಟ್ಲೆ ಮಾಡ್ಬೇಕು. ನಾವೆಲ್ಲ ಮಾಡಾಯ್ತು, ಇನ್ಮೇಲಿಂದ ಇವ್ರಿಗೆ ಫ್ರೀಡಮ್. ಅಲ್ಮೇಲು ಸುರು ಹಚ್ಕೋ. ಎಪಿಸೋಡ್ ಅಲ್ಲ ಅವ್ರೆ. ಹಂಗಾದ್ರೆ ಸ್ವಲ್ಪ ಕಮ್ಮಿ ಮಾಡು. ಅಲ್ಮೇಲು ನಿಮ್ಮ ಇಂಟರ್ನ್ಯಾಷನಲ್ ಕುಕಿಂಗ್ ಚಾಲೆಂಜ್ ರೌಂಡ್ ಏನಿದೆ? ತುಂಬಾ ಇಂಟರ್ನ್ಯಾಷನಲ್ ಆಗುತ್ತೆ, ಸಖತ್ತಾಗುತ್ತೆ. ನಿಮಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಟೇಬಲ್ಗೆ ಹೋಗಿ ಪ್ಲೀಸ್. ಮಾರ್ಗಿ ಚಂದ್ರದ ಚೆಲುವಿನ ಈಗ ಶೆಫ್ ಅವರು ಅವ್ರ ತೋಟದಲ್ಲಿ ಬೆಳೆದಿರೋ ಗುಲಾಬಿ ಹೂವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಬಾ 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 ಶಾರದೆ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ಕರ್ಕೋಕ್ ಬಂದಿದ್ಯೋ, ಹೊಡೆಯಕ್ ಬಂದಿದ್ಯೋ? ಅಜ್ಜಿ ಆಯ್ತು 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 ಆಯ್ತು. ನೀವಲ್ಲ, ನಾನ್ ನಿಮಗೆ ರೋಸ್ ಕೊಡ್ತೀನಿ. ಅಜ್ಜಿ 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 ಅಜ್ಜಿ, ನಾನೇ ಯಾರು ಗೊತ್ತಾಯ್ತು? ಎಲ್ಲಿರುವೆ? ನಾನು ಯಾರು ಗೊತ್ತಾಯ್ತಾ ಅಜ್ಜಿ? ಕ್ವಾಟ್ಲೆ
ಚಿನ್ನದ ಚೂರಿ ಚಂದಾವ ತಾವ ತೋರಿ ಹದ್ದಾಗಿ ಚುಚ್ಚಿತಲ್ಲೇ ನನ್ನ ಹದ್ದಾಗಿ ಚುಚ್ಚಿತಲ್ಲ ಜೋರದ ಚಪ್ಪಾಳೆ ಬಲಿ ನಮ್ಮ ಮೇನ್ ಕುಕ್ಗೆ ಹಾಗೂ ಅವರ ಕ್ವಾಟ್ಲೆಗೆ. ಹಿಂಗೆ ಬಿಟ್ಬಿಟ್ರೆ ಅಷ್ಟೇ. ಅಷ್ಟೇ. ನನ್ ಕಂಡ್ರೆ ಇಷ್ಟ ಹಂಗೆ ಹಿಂಗೆ ಅಂತೆಲ್ಲ ಹೇಳು ಬಿಲ್ಡಪ್ ಕೊಡು ಅಲ್ಲಿರೋದಾಗ ಯಾಕೆ ಕೊಟ್ಟೆ? ಈ ನನ್ ಮಗಂಗೆ ಬಿಲ್ಡಪ್ಪೇ ಗೊತ್ತಿಲ್ಲ. ಗೊಬ್ಬರ ಫಸ್ಟ್ ಟೈಮ್ ನಾನು ಕ್ವಾಟ್ಲೆಗೆ ಬೆಸ್ಟ್ ವಿಶಸ್ ನ ತಿಳಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಅಂಡ್ ನಿಮ್ಮನ್ನ ಅಜ್ಜಿನ ಜೊತೆಗಿಟ್ಕೊಂಡ್ ಪಾಪ ಅವ್ರು ಇವತ್ತು ಇಂಟರ್ನ್ಯಾಷನಲ್ ಅಡಿಗೆ ಮಾಡ್ತೀಯಾರಲ್ಲ ಚಂದನ್. ಥ್ಯಾಂಕ್ ಯು. ನಿಮ್ಗೊಂದು ವಿಷಯ ಗೊತ್ತಾ, ಮಾನಸ ಸರೋವರ ಲಾಸ್ಟ್ ಎಂಡಿಂಗ್ ಇದೆಯಲ್ಲ ಹಂಗಾಯ್ತದ ನನ್ ಕತೆ. ನಿನ್ನ ಮುಳುಗ್ ಸಾಯಿಸ್ತಾರೆ ಅಜ್ಜಿ ಇವತ್ತು. ಚಂದನ್ ಆಲ್ ದ ವೆರಿ ಬೆಸ್ಟ್ ಚಂದನ್. ಥ್ಯಾಂಕ್ ಯು. ಚೆಪ್ ನೆಕ್ಸ್ಟ್ ಯಾರಿಗೆ ರೋಸ್ ಕೊಡ್ತಾ ಇದ್ದೀರಾ? ಅಜ್ಜಿ ನಾ ಹೇಳಿದ್ನಲ್ಲ. ಅರ್ಥ ಆಯ್ತಾ ನಿಮ್ಗೆ ಯಾರನ್ನ ಕರ್ಕೊಂಡ್ ಬರ್ಬೇಕಂತ? ಸೊಸೆನ್ ಕರ್ಕಬ ಅಂತ. ಬೇಡಿ ಅವ್ನ್ ಸೊಸೆ ಎಲ್ಲ ಬೇಡ, ಆಗ್ಲೇ ಮದುವೆ ಆಗಿದೆ. ಗುಂಡಿಗೊಬ್ಬನೇ ಇದ್ದಾನೆ, ಅವನ ಕರ್ಕೊಂಡ್ ಬನ್ನಿ. ಈ ಹೆಲ್ಮೆಟ್ ಫ್ಲೈಟ್ ನಂದಲ್ಲ, ನೀವೇಕೆ ನನ್ನ ನಂಬೋಲ್ಲ. ನಿನ್ ಮೊಮ್ಮಗತ್ತಾರ ಅಜ್ಜಿ ನೀವು ರಘುವರಜ್ಜಿ ಅಲ್ವಾ, ಬರ್ಲೇಬೇಡಿ ಹೋಗಿ ಅಜ್ಜಿ. ಆದ್ರೆ ಕ್ಯಾಮರಾಮ್ಯಾನ್ ಕೊಡಿ, ನನಗೆ ಮಾತ್ರ ಕೊಡ್ಬೇಡಿ. ನಾನು ಯಾರು ಗೊತ್ತಾಯ್ತೇನು? ಅಜ್ಜಿ ಯಾಕಜ್ಜಿ ನನ್ ಕರ್ಕೊಂಡೋಗಿ. ರಘು ಅವರ ಮೇನ್ ಕುಕ್ ಹಾಗೂ ಅವರ ಮನೆ ದೊಡತಿ, ಅವರ ಮನೆಗೆ ಬರ್ತಿರುವಂತ ಸೊಸೆ ಜೋರದ ಚಪ್ಪಾಳೆಗಳೊಂದಿಗೆ. ಅಜ್ಜಿ ಮನೆ ಸೊಸೆ ಹೆಂಗವಳೆ? ಹುಡ್ಗಿ ಬೇಕು ಅಂದ್ರು ನಾನು ಹೋಗಿ ಅಯ್ಯೋ ಬೇಜಾರ ಮಾಡ್ಕೋತಾರ, ಆಗ್ಲೇ ಹುಡ್ಗಿನ್ ಕರ್ಕ ಬಂದವ್ರೆ ಮೊಮ್ಮಗನ್ಗೆ ಅಂತ ಹೋಗಿ ಅವ್ರನ್ನ ಕರ್ಕ ಬಂದ. ಈಗ ರಘು ಅವರೇ, ಅಜ್ಜಿ ಸಿಕ್ಕಿರೋದು, ನಿಮ್ ಗಂಡ್ ಸಿಕ್ಕಿರೋದು ಎಷ್ಟ್ ಖುಷಿ ಆಗ್ತಾ ಇದೆ. ನಾನು ಅಜ್ಜಿಗೆ ಫುಲ್ ಹೇಳ್ಕೊಟ್ಟಿದ್ದೆ ತಾನೆ, ಏನ್ ಮಾಡಕ್ ಹೇಳಿದ್ದೆ? ಅಲ್ಲಿ ಬಿಡ್ದೇವಾದ್ರು 5 ಜನ ಹುಡ್ಗಿರು ಅಲ್ಲಿ ಹುಡುಗರೆಲ್ಲ ಹಿಡ್ಕೊಬಿಟ್ರು. ನಿಮ್ಗೆ ಇವನು ಒಬ್ನೇ ಕಾಣಿಸಿದ್ದ? ಅವ್ರಿಗೆ ಕೊಡು ಅಂತ ಹಿಡ್ಕೊಬಿಟ್ರು. ಬಿಡ್ದೇವರು ನಾನು ಹುಡ್ಗಿನೇ ಬಟ್ ಕರ್ಕೊಬತ್ತೀನಿ. ನೀವೇ ನೋಡ್ಕೋಬೇಕು. ಆಲ್ ದ ಬೆಸ್ಟ್ ರಘು ಅವರೇ, ನಿಮ್ಮ ರಾಜ್ಕುಮಾರ್ Thank you, ಚೆನ್ನಾಗಿ thank ನೋಡ್ಕೊಳ್ಳಿ. ಟೆನ್ಷನ್ ಮಾಡ್ಬೇಡಿ, ನಿಮ್ದು ಇಂಟರ್ನ್ಯಾಷನಲ್ ಲೆವೆಲ್ ಫುಡ್. ಈಗ ಮುಂದೆ ನಮ್ಮ ಚೆಫ್ ಯಾರಿಗೆ ರೋಸ್ನ ಕೊಡ್ತಾ ಇದ್ದೀರಾ? ನಾನ್ ಇವಾಗ ರೋಸ್ ರೆಡಿಯಾಗಿ ಇಟ್ಟಿದ್ದೀನಿ. ಯಶೋದಮ್ಮ ಬರ್ತಾರೆ ಮುಂದೆ, ಬನ್ನಿ ಯಶೋದಮ್ಮ. ಪ್ರಶಾಂತ್ನ ಬಿಟ್ಟು ಬೇರೆ ಯಾರಾದ್ರೂ ಓಕೆ. ಯಶೋದಮ್ಮ, ನೀವು ಈ ರೋಸ್ ತಗೊಂಡ್ಬಿಟ್ಟು ಒಳಗ್ ಹೋಗಿ ಪ್ರಶಾಂತ್ ಯಾರು ಅಂತ ಕೇಳಿ. ಪ್ರಶಾಂತ್ ಒಬ್ಬ ಬೇಡ, ಬೇರೆ ಯಾರಾದ್ರೂ ಓಕೆ. ನಾನ್ ಗೊತ್ತಾಯ್ತಾ, ಫ್ಲೈಟ್ ಬರ್ತೀನಿ. ಎಲ್ಲಿರುವೆ ಅನ್ನತ್ ನಾವು ನಾನು ಯಾರು ಹೇಳಿ? ಅಂಬರೀಷ್ ಇಲ್ಲ, ಯಾರು ಬೇಕು? ಓಕೆ, ನಮ್ಮ ಶಿಲ್ಪ ಅವರು ಪ್ರಶಾಂತ್ ಬೇಡ ಅಂತ ಹೇಳಿ ಕಳ್ಸಿದ್ರು. ಆದ್ರೆ ಅವರ ಅಜ್ಜಿ ಹೋಗ್ಬಿಟ್ಟು ಒಬ್ರು ಸುಂದರವಾಗಿರುವಂತ ಯುವಕನನ್ನು ಕರೆತಂದಿದ್ದಾರೆ. ಆ ಯುವಕ ಯಾರೆಂದು ಈಗ ನೋಡುವಂತ ಸಮಯ. ಬರ್ಲಿ ಜೋರಾದ ಚಪ್ಪಾಳೆ. ರವಿ ಬರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ. ಗುಡ್ ಅಜ್ಜಿ, ಗುಡ್. ಥ್ಯಾಂಕ್ ಯು. ಹೋಗಿ ಬಂದು ಇವ್ರನ್ನ ಹೆಂಗ್ ಸೆಲೆಕ್ಟ್ ಮಾಡಿ, ಏನ್ ನೋಡ್ ಸೆಲೆಕ್ಟ್ ಮಾಡಿದ್ರಿ? ಅವ್ನು ಚೆನ್ನಾಗಿದ್ದ ಕೊಟ್ಟು ಮಾಡಿದೆ. ಯಾರು ಚೆನ್ನಾಗಿರ್ಲಿಲ್ವಾ ಅಲ್ಲಿ? ಎಲ್ಲ ಕೋತಿಗಳಿದ್ದಂಗಿದ್ದ. ಪಾಪ ಅಲ್ಲಿ ಅದ್ರಲ್ಲಿ ಇಬ್ರು ಹುಡುಗಿಯರು ಇದಾರೆ, ಅವರು ಯಾರು ಹುಡುಗಿದಿರಲ್ಲ, ಎಲ್ಲ ಅವ್ರೆ. ಏನ್ ಚೆನ್ನಾಗವ್ರ ಅವರು. ಚೂರು ಚೆನ್ನಾಗಿಲ್ವಾ?
ಇದು ಅಜ್ಜಿ ಅಲ್ಲ, ಇವತ್ತಿಂದ ಈಗಿಂದ ಇದು ನನ್ನ ಲವರು. ಪ್ರಶಾಂತ್ ಬಂದ್ರಂತೂ ಉರಿತಾ ಇತ್ತು ನನ್ಗೆ. ಬಟ್ ಹೆಸರು ಕೇಳಿದ್ರೆ ನಂಗ್ ಮೈ ಕಳ್ಕಡೆ ಉರಿಯುತ್ತೆ. ಓಕೆ, ಶಿಲ್ಪು, ಧನು ಹಾಗೂ ಅಜ್ಜಿ 3 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ಶೆಫ್, ಈಗ ಯಾರಿಗೆ ರೋಸ್ ಅನ್ನು ಕೊಡುವಿರಿ? ನಾನು ಇವಾಗ ಕರೀತಾ ಇರೋದು ಶರ್ಮಿತಾ ಅವ್ರ ಪಾರ್ಟ್ನರ್ ಶಾಂತಮ್ಮನ್ನ. ವಾವ್, ಇವಳಾದ್ರೆ ನನ್ ಕೈಗೆ ಸಿಗ್ಲಿ ಶರ್ಮಿ. ಶಾಂತಮ್ಮ, ಈ ರೋಸ್ ಅನ್ನು ತಗೊಂಡ್ಬಿಟ್ಟು ನಿಮ್ಗ್ ಮನಸ್ಸಲ್ಲಿ ಬರೋದು ಯಾರನ್ನ ಅವ್ರನ್ನ ಕರ್ಕೊಂಡ್ ಬನ್ನಿ. ಶಾಂತ 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 ಎಂತ ಮಕ್ಳು ಜನ್ಮ ಕೊಟ್ಟ ಶಾಂತ. ಅಜ್ಜಿ 4 ಜನ ಉಳಿದಿದೀವಿ, ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಅಜ್ಜಿ. ಎಲ್ಲರೂ ಚೆನ್ನಾಗಿದೆ. ಈ ಹೆಲಿಕಾಪ್ಟರ್ ನ ಆರ್ಸಿ ಎಣ್ಣೆ ಖಾಲಿ ಆಗಿದೆ. ನೀವು ಕುತ್ಕೊಂಡ್ರೆ ನಿಮ್ಮನ್ನ ಆರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಬನ್ನಿ. ಅಜ್ಜಿ ಮಾತಾಡ್ಸ್ಬೇಡ. ಶಾಂತ ನಾನು ಗೊತ್ತಾಗ್ಲಿಲ್ವಾ? ಸಪ್ಪತ್ತಿಗೆ ಸವಾಲು. ಸೆಲೆಕ್ಟ್ ಮಾಡಿ, ಯಾರು ಬೇಕಜ್ಜಿ ನಿಮ್ಗೆ? ಯಾರು ಬೇಗ ನೆನ್ಪ್ ಮಾಡ್ಕೊಂತ ಇದ್ರ ಕರೆಕ್ಟ್ ಆಗಿ ಹೇಳಿ ಅಜ್ಜಿ. ಬೇಗ ಯಾರು ಅಂತ ಹೇಳಿದ್ರು ನಾನೇ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಈ ಸಲನಾದ್ರೂ ಶರ್ಮಿ ಸಿಗ್ತಾಳೆ ಅನ್ಕೊಂಡ್ರೆ ಗುಮ್ಮಿ ಬಿಟ್ರು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ. ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. ಈ ಕಣ್ಣಲ್ಲಿ ಇನ್ನೇನೇನ್ ಕರ್ಮ ನೋಡ್ಬೇಕು. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಹಾಗೆ ಹಿಡ್ಕೊಂಡ್ ಸಾಲ್ದು. ಆಹಾ, ಶ್ರುತಿ, ಅಧೀರ, ಅನು, ಯಾರು ಕುರಿ. ಆಹಾ, ಏನ್ ಮಾಡ್ತಿದ್ಯಾ ಶೋಲ್ ಕುರಿ? ಒಂದು ಡೈಲಾಗ್ ಹೇಳಲ್ಲ, ಏನು ಮಾಡಲ್ಲ, ಸುಮ್ನೆ ಬರ್ತ್ಯಾ, ನಿಂತ್ಕೊಂತ್ಯಾ, ಹೋಗ್ತ್ಯಾ. ನಿಂತರನೆ ಶಾಂತಮ್ಮವ್ರೆ, ನೀವು ಟಿವಿಯಲ್ಲಿ ಶರ್ಮಿತಾ ಅವ್ರನ್ನ ನೋಡಿದ್ದೀರಲ್ವಾ? ಶ್ರುತಿ ಮೇಡಮ್ನ ನೋಡಿದ್ದೀರಾ? ನಾನು ನೋಡಿದ್ದೀರಾ ಅಲ್ವಾ? ಇವ್ರನ್ನ ಯಾವ ಇದ್ರಲ್ಲಿ ನೋಡಿದ್ರಿ? ಇವತ್ತೇ ನೋಡಿದ್ದು. ಶರ್ಮಿ, ಇಂಟರ್ನ್ಯಾಷನಲ್ ಚಾಲೆಂಜ್ಗೆನೆ ಒಂದು ಚಾಲೆಂಜ್ ಮಾಡುವಂತ ಪಾತ್ರನ ಕರ್ಕೊಂಡ್ ಬಂದಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ನೀವು ಮುನಿ ಲಕ್ಷ್ಮಮ್ಮ, ಚಂದ್ರು ಅವ್ರ ಪಾರ್ಟ್ನರ್, ನೀವು ಬನ್ನಿ. ನಮಸ್ಕಾರಮ್ಮ. ನಮಸ್ಕಾರ. ಅವ್ರಿಗೆ ಏನೋ ಹೇಳಿರ್ತಾರೆ ನಿಮ್ಗೆ ಯಾರಿಗೆ ಇಷ್ಟನೇ ಆಗಿಲ್ವೋ ಅದೇ ಅವ್ರನ್ನ ಕರ್ಕೊಂಡ್ ಬನ್ನಿ. ಆಯ್ತು. ಇವ್ರು ಯಾರು ಗೊತ್ತಾಯ್ತಾ? ಗೊತ್ತಾಯ್ತು. ಯಾರು ಹೇಳಿ? ಹೆಸರುಗಳು ಬರಲ್ಲ ಅಷ್ಟೇ. ಸರಿ, ಈ 3 ಜನರು ಯಾರು ಬೇಕು ನಿಮ್ಗೆ? ಇದೇನಿದು ನೀನು? ಯಾರು ಬೇಕಂತ ಹೇಳಿ ಕಳ್ಸಿರಿ ಚಂದ್ರಣ್ಣ? ಇಲ್ಲ, ನಾನು ಯಾರಾದ್ರೂ ಪರವಾಗಿಲ್ಲ ಅಂತ ಮೇಡಮ್. ಪಕ್ಕದ ಮನೆಗೆ, ಅಕ್ಕಪಕ್ಕದ ಮನೆ ಹೋಯ್ತಾ ಇರ್ಲಿ, ನಿಮ್ ಪಾಡಿಗೆ ನೀವು ಅಡಿಗೆ ಮಾಡ್ಬೋದು ಅಂತ. ನಾವು ಅಡಿಗೆ ಮಾಡ್ಬಿಡೋಣ. ಓಕೆ, ಇವಾಗ ನಿಮ್ ಪಾರ್ಟ್ನರ್ ಹೋಗ್ಬಿಟ್ಟು ಆದ್ರೆ ನಿಮ್ಮ ಮೇನ್ ಕುಕ್ ಹೋಗ್ಬಿಟ್ಟು ನಿಮ್ಗೆ ಯಾವ ಕ್ವಾಟ್ಲೆಲ್ಲ ಕರ್ಕೊಂಡ್ ಬಂದಿದ್ದಾರೆ ಅಂತ ನೋಡುವಂತ ಸಮಯ. ಬಳಿ ಜೋರಾದ ಚಪ್ಪಾಳೆ. ನಮ್ಮಪ್ಪ ಸಿಕ್ಕಿದ್ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನನ್ನ ಎಷ್ಟ್ ಚೆನ್ನಾಗಿ ಹೋಗ್ಬಿಟ್ ಬಾ ಮಗಳೇ, ಹೋದ್ವಾರ ನೋಡ್ಬೇಕಿತ್ತು. ಇದ್ ಯಾವ್ದಿದು ಶರ್ಟ್ ಅಪ್ಪ ಅಂತಂದ್ರೆ ನಿಮ್ ಯಜಮಾನ್ರು ಕೊಡ್ಸಿದ್ರು. ಚಂದನ್ನು, ಅಜ್ಜಿ ನೀನ್ ತುಂಬಾ ಕ್ಯೂಟು ಅಂತ ಅನ್ಕೊಂಡಿದ್ದೆ. ನೀನ್ ಮೆಣಸಿಕಾಯಿ ಘಾಟು. ನೀನ್ ಪಕ್ಕದಲ್ಲಿರೋ ಬ್ಲೂ ಶರ್ಟು ನನ್ ಸ್ವೀಟ್ ಆರ್ಟು. ಓಕೆ, ನಿಮ್ಮ 3 ಜನಕ್ಕೂ ಆಲ್ ದಿ ವೆರಿ ಬೆಸ್ಟ್. ಓಕೆ ಮೇಡಮ್. ಈಗ ಉಳ್ಕೊಂಡಿರೋದು 2 ಕುಕ್ಗಳು ಅಂಡ್ ಅವ್ರ ಜೊತೆಗೆ ಇನ್ನಿಬ್ರು ಮೇನ್ ಕುಕ್ಗಳು. ಈಗ ಒಟ್ಟಿಗೆ ನಿಮ್ಮನ್ನ ಕರೆಸಿ, ಒಟ್ಟಿಗೆ ನಿಮ್ಮನ್ನ ಅಲ್ಲಿ ಕಳಿಸಿ, ನಿಮ್ಗೆ ಯಾರು ಇಷ್ಟ ಆಗತ್ತ ಅವ್ರನ್ನ ಕರ್ಕೊಂಡ್ ಬನ್ನಿ ಒಬ್ಬೊಬ್ರ. ಸರಿಯಾ? ಒಂಬಾಳಮ್ಮ, ಬೋರಮ್ಮ, ಬನ್ನಿ. ಬರ್ಬೇಕು, ತಾವು ಬರೋದನ್ನೇ ನಾವು ಕಾಯ್ತಾ ಇದ್ವಿ. ನನಗ ಓ ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಅಯ್ಯೋ, ನಂಗ್ ಮತ್ತೆ ಥ್ಯಾಂಕ್ ಯು ಅಜ್ಜಿ, ಕೆಂಪಿನ ಥ್ಯಾಂಕ್ ಯು. ಸಿಕ್ಕಿದ.
ನಮ್ಮ ದಿಲೀಪ್ ಅವರ ಪಾರ್ಟ್ನರ್ ಯಾರು ಅಂತ ನೋಡುವಂತ ಸಮಯ ಬರ್ಲಿ, ಜೋರಾದ ಚಪ್ಪಾಳೆ. ಅಮ್ಮ ಇವ್ರನ್ನ ಯಾಕೆ ಕರ್ಕೊಂಡ್ ಬಂದ್ರಿ? ಅವ್ನು ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿರ್ಲಿಲ್ವಂತೆ. ಅದಕ್ಕೋಸ್ಕರ ಕರ್ಕೊಂಡ್ ಬಂದಿಲ್ವಾ? ಚೆನ್ನಾಗಿಲ್ಲ, ಕೂಸು ಈ ಕೂಸು ಚಂಪ್ಗಿತೆಲ್ಲ ಕರ್ಕೊಂಡ್ಬಂದು. ಓಕೆ, 3 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಕೆಂಪಮ್ಮ, ಎಲ್ಲ ತಿಂದು ಬಿಟ್ಟು ಉಳಿದಿರೋಂಥದ್ದು ನಿಮಗೆ ಸಿಗ್ತಾ ಇದೆ. ಬರ್ಲಿ ಜೋರಾದ ಚಪ್ಪಾಳೆ. ನಾನು ಒಂದು ಹಿಡ್ಕೊಂಡು ಸುತ್ತ ನೋಡ್ತೀನಿ, ಯಾರು ಸಿಕ್ಕೊಲ್ರು ಕೆಂಪಮ್ಮನಿಗೆ. ಓ, ನಮ್ ಕೆಂಪಮ್ಮನಿಗೆ ಜೋಡಿ ಇಲ್ವಲ್ಲ, ನಾನು ಎಲ್ಲಿ ಹುಡ್ಕಾರಪ್ಪ ಭಗವಂತ ಅಂತ ಹೋದ್ರೆ ಇವ್ರು ನಡ್ಕಟ್ ಹಾಕಂದು ಏನ್ ಕೊಡ್ಲಿ ಸಿಕ್ಕಾಕೊಂಡ್ ನಿಂತಿದ್ರಲ್ಲ, ಇವ್ರೇ ಸರಿ. ಕೆಂಪಮ್ಮನಿಗೆ ಮಜಾ. ಕೆಂಪಿ, ಹಿತೇಶ ಓಕೆನಾ? ಓ, ಅಲ್ಲಿ ಕೇಳಿಸ್ತು. ಅವ್ನ್ ಬೇಡ, ವೇಸ್ಟ್ ಅಂತಿದ್ರಿ. ಏಯ್ ಸಾವುಕಾರ ಕೆಂಪಿ, ಅಲ್ಲ, ನಾನ್ ಹೇಳಿದ್ದು. ಏನಂತೆ ನೀನು? ಜುಟ್ಟೆಲ್ಲ ಬಿಟ್ಕೊಂಡಿದ್ದಾನೆ, ಎರಡ್ ಮೀಸೆ ಬಿಟ್ಕೊಂಡಿದ್ದಾನೆ, ಜುಟ್ಟು ಹಿಡ್ಕೊಂಡು ಕರ್ಕೊಂಡ್ ಬಾ ಅಂತ ಹೇಳಿದ್ದೆ. ಏಯ್ ಕೆಂಪಿ, ಹಿಂಗ್ ಅಡ್ಡ ಬಂದ್ರೆ ನಮ್ದು ಎಪಿಸೋಡ್ ಇರಲ್ಲ. ಈ ಕಡೆ ಬನ್ನಿ. ಅವ್ನ್ ಡೈಲಾಗ್ ಇದೆ ಇರ್ರಿ. ಅಯ್ಯೋ, ನನ್ ಮೇಲೆ ಅಲ್ಲೇ ಮಾಡ್ತಾವ್ರೆ ಇಬ್ರು ಸೇರ್ಕೊಂಡು. ಇವತ್ತ್ಯಾಕೋ ಹಣೆ ಬರೋ ಸರಿ ಇಲ್ಲ. ಬನ್ನಿ. ಸೊ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ನ ಮಾಡೋದಕ್ಕೆ ನಾವು ನಮ್ಮ ಇಂಟರ್ನ್ಯಾಷನಲ್ ಶೆಫ್ಸ್ ಏನ್ ಕರ್ಸಿದೀವಿ, ಮಾಸ್ಟರ್ ಕುಕ್ಸ್ಗಳನ್ನ, ಅವ್ರು ಬೇಡ, ಅವರೆಲ್ಲ ಇಂಥವೆಲ್ಲ ಮಾಡಿ ಬಿಸಾಕಿರೋದು. ಅಂಡ್ ಈ ತರ ಸಣ್ಣ ಪುಟ್ಟದೆಲ್ಲ ಅವ್ರ ಲೆವೆಲ್ಗಲ್ಲ. ಸೊ ಹಂಗಾಗಿ ಅವ್ರನ್ನ ಮೇನ್ ಕುಕಿಂಗ್ ಟಾಸ್ಕ್ಗೆ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತೀವಿ. ಈಗ ಸದ್ಯಕ್ಕೆ ನಮ್ಮ ಎಲ್ಲ ಮೇನ್ ಕುಕ್ಗಳು ರೆಸ್ಟ್ ಮಾಡಬೇಕು. ಅಂಡ್ ಅಡ್ವಾಂಟೇಜ್ ಟಾಸ್ಕ್ ನ ಆಡೋದು ನಮ್ಮ ಕುಕ್ಗಳು ಹಾಗೂ ಕ್ವಾಟ್ಲೆಗಳು. ಓಕೆ, ಆಲ್ ಮೈ ಡಿಯರ್ ಅಜ್ಜೀಸ್, ಕಮ್ ಆನ್, ಲೆಟ್ಸ್ ಗೋ ಔಟ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನ ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ 30 ನಿಮಿಷಗಳಲ್ಲಿ ಹಣವನ್ನ ಪಡೀರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8880300200 ಗೆ ಸಂಪರ್ಕಿಸಿ. ನಾನು ಆಲ್ರೆಡಿ ಹೇಳಿದಾಗೆ ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುತ್ತೆ. ಆಯ್ತಾ, 5 ನಿಮಿಷ ಚಕ ಚಕ ಅಂತ ಮುಗ್ದೋಗುತ್ತೆ. ಸೊ ಆ ಟಾಸ್ಕ್ ಏನಂತ ನೋಡೋಣ. ಓಕೆ, ಹಾಗಿದ್ರೆ ಬರ್ಲಿ ಪ್ರಾಪರ್ಟಿ. ಸೊ ಇವತ್ತಿನ ನಾರ್ ಶೆಜ್ವಾನ್ ಸಾಸಸ್ ಪ್ರೆಸೆನ್ಸ್ ಅಡ್ವಾಂಟೇಜ್ ಟಾಸ್ಕ್ ಏನು ಅಂತ ನೋಡುವಂತ ಸಮಯ. ಆರ್ ಯು ಗೈಸ್ ರೆಡಿ? ಏನ್ ಗುರು ಇದು ಮೊಟ್ಟೆ? ಸೇಮ್, ಐ ಟೋಲ್ಡ್ ಯು, ಎಲ್ಲರಿಗೂ ವೆರಿ ಸಿಂಪಲ್ ಅಡ್ವಾಂಟೇಜ್ ಟಾಸ್ಕ್ ಅಂತ. ಇಲ್ಲಿ ಮೊಟ್ಟೆ ಇದೆ, ಅದಾದ್ಮೇಲೆ ಏನಿದೆ, ಚಾಪ್ ಸ್ಟಿಕ್ಸ್ ಇದೆ. ಇದನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ನಾನ್ ಹೇಳಲ್ಲ, ಶೆಫ್ ಹೇಳ್ತಾರೆ. ನೀವು ಏನ್ ಮಾಡ್ಬೇಕಂದ್ರೆ ಮೊಟ್ಟೆನ ಒಂದ್ ಬೋಲ್ಗೆ ಹೊಡೆದ್ಬಿಟ್ಟು ಈ ಚಾಪ್ ಸ್ಟಿಕ್ಸ್ ಅನ್ನು ಯೂಸ್ ಮಾಡಿ ಚೆನ್ನಾಗಿ ವಿಸ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದ್ ನಾನ್ ಸ್ಟಿಕ್ ಪ್ಯಾನ್ ತಗೋಬೇಕು. ನಾನ್ ಸ್ಟಿಕ್ ಅನ್ನ ಸ್ವಲ್ಪ ಬಿಸಿ ಮಾಡಿದ್ಮೇಲೆ ಈ ಮೊಟ್ಟೆಯಲ್ಲಿ ಹಾಕಿದ್ರೆ ಆ ಮೊಟ್ಟೆ ಸ್ವಲ್ಪ ಸೆಟ್ ಆಗತ್ತೆ, ಆಮ್ಲೆಟ್ ಇದ್ದಂಗೆ ಬರುತ್ತೆ. ಬಟ್ ಅಷ್ಟು ಸುಲಭ ಕೊಟ್ಬಿಟ್ರೆ ನಾನ್ ಯಾಕೆ ಇಲ್ಲಿ ಏನೋ ಒಂದ್ ಟ್ವಿಸ್ಟ್ ಇಲ್ಲೇ ಬೇಕಲ್ವಾ? ಏನ್ ಮಾಡ್ಬೇಕಂದ್ರೆ ಆಮ್ಲೆಟ್ ಸೆಟ್ ಆಗ್ತಿರೋ ಟೈಮಲ್ಲಿ ಒಂದ್ 50% 60% ರೆಡಿ ಆಗಿದ ತಕ್ಷಣ ಇಂಥ ಕಡ್ಡಿ ಇಟ್ಬಿಟ್ಟು ಇಂಥ ನೀವು ಸ್ಪಿನ್ ಮಾಡ್ತಾ ಇರ್ತೀರಾ. ಆದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಟಾರ್ನೇಡೋ ಆಮ್ಲೆಟ್ ಆಗ್ಬಿಡುತ್ತೆ. ಓಕೆ, ಸೊ ನಿಮ್ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಇವತ್ತು ಮಾಡ್ಬೇಕಿರೋದು ಟಾರ್ನೇಡೋ ಆಮ್ಲೆಟ್. ಯಾರು ಜಾಸ್ತಿ ಟಾರ್ನೇಡೋ ಆಮ್ಲೆಟ್ ಮಾಡ್ತಾರೋ, ಪಕ್ಕ ಶೇಪ್ ಅಲ್ಲಿ ಸೈಜ್ ಅಲ್ಲಿ ಮಾಡ್ತಾರೋ ಅವ್ರೇ ಗೆಲ್ಲೋರು. ಅಂಡ್ ಆಸ್ ಯೂಶುವಲ್ ಅಡ್ವಾಂಟೇಜ್ ಟಾಸ್ಕ್ ಕೊಟ್ಬಿಟ್ಟು ಯಾರು ಗೆಲ್ತಾರೋ ಅವ್ರಿಗೆ ಸಖತ್ತಾಗಿ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಅಂಡ್ ಇವತ್ತು ಈ ಟಾಸ್ಕ್ ಅನ್ನು ಮಾಡ್ಬೇಕಾಗಿರೋದು ಬರೀ ಕ್ವಾಟ್ಲೆಗಳು. ಬಹಳ ಚೆನ್ನಾಗಿದೆ. ಒಂದ್ ಮಾಡ್ತೀನಿ, ನೀವ್ ಇಷ್ಟು ಕಷ್ಟ ಪಡೋದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಕುಕ್ಸ್ ಮೊಟ್ಟೆನ ಹೊಡೆದ್ಬಿಟ್ಟು ಬೋಲಲ್ಲಿ ಹಾಕಿ ಬಿಸ್ ಮಾಡ್ಕೊಡ್ಬೋದು. ಅಷ್ಟೇ ಮಾಡ್ಬೋದು, ಬೇರೆ ಏನು ಮಾಡಂಗಿಲ್ಲ. ಈ ಟಾಸ್ಕ್ ಗೆ ನಾವು ನಿಮ್ಗೆ ಕೊಡ್ತಾ ಇರೋದು ಬರೀ 20 ನಿಮಿಷ
ಅಂಡ್ ಆಗ್ಲೇ ಹೇಳ್ಬಿಡ್ತೀನಿ, ಇಲ್ಲಿ ನೀವು ಅಟ್ಲೀಸ್ಟ್ 20 ಟೊರ್ನಡೋ ಆಮ್ಲೆಟ್ಸ್ ಮಾಡಿದ್ರೆ ಒಳ್ಳೇದು. ಮಾಡ್ತೀವಿ, ಆರಾಮಾಗಿ ಮಾಡ್ತೀವಿ ಶೆಫ್. ಸೊ ಇವತ್ತಿನ ನಾರ್ ಶೆಜ್ವಾನ್ ಸಾಸಸ್ ಪ್ರೆಸೆಂಟ್ಸ್ ನಮ್ಮ ಅಡ್ವಾಂಟೇಜ್ ಟಾಸ್ಕ್ ಏನಿದೆ ಅದು ನಾರ್ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ. ನಾರ್ ಇತ್ತೀಚೆಗಷ್ಟೇ ಹೊಸ ಥಾಯ್, ಜಾಪನೀಸ್, ಇಟಾಲಿಯನ್, ಕೊರಿಯನ್ ಹಾಗೂ ಚೈನೀಸ್ ಸಾಸಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಾಸಸ್ ಗಳ ಜೊತೆಗೆ ಯಾರು ಬೇಕಾದ್ರೂ ರೆಸ್ಟೋರೆಂಟ್ ತರಹ ಇಂಟರ್ನ್ಯಾಷನಲ್ ಫುಡ್ ನ ಮನೆಯಲ್ಲೇನೆ ಸುಲಭವಾಗಿ ಮಾಡಬಹುದು. ನಾರ್ ಸಾಸಸ್ ಇವತ್ತು ಎಲ್ಲಾ ಶೆಫ್ ಗಳಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗ್ತಾ ಇದೆ. ಹೇಗೆ ಅಂತಾನೆ ನೀವು ನಾರ್ ಶೆಜ್ವಾನ್ ಸಾಸ್ ನ ನಿಮ್ಮ ಟೊರ್ನಡೋ ಆಮ್ಲೆಟ್ ಜೊತೆಗೆ ಸರ್ವ್ ಮಾಡಬಹುದು. ಅಂಡ್ ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ಗೆ ನಮ್ಮ ಕುಕ್ಕಗಳಿಗೆ ವೆರಿ ವೆರಿ ಸ್ಪೆಷಲಿ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ನ ಸಮಯ ಶುರು ಆಗ್ತಿದೆ. ಇನ್ 3, 2, 1 ಗೋ. ಹ್ಯಾಪಿ ಕುಕಿಂಗ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಕುಕಿಂಗ್. ಚಂದ್ರ 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 ಹೇಳುವಂತರಾಗಿ ನೀವು ನಮ್ಮ ಅಪ್ಪ ಆಗೋದ್ರ ಬದಲು ನನ್ನ ಆ ಬೆಳದಿಂಗಲ ಬಾಲೆ ಅಲ್ಲ, ಯಾವ್ದದು ನಂದು ಕವಲುದಾರಿ ಅಲ್ಲ, ಕವಲುದಾರಿ ಅಲ್ಲ ಕಣಪ್ಪ, ಬಯಲುದಾರಿ. ಬಯಲುದಾರಿನೋ ಶೌಚಾಲಯನೋ ಒಂದು ಗೊತ್ತಾಯ್ತಿಲ್ಲ. ನಿಮ್ಗೆ ನಾವಂದ್ರೆ ತುಂಬಾ ಇಷ್ಟನಾ ಶರ್ಮಿ ಅವ್ರೆ? ಹೌದು, ಎಷ್ಟಿಷ್ಟ? ತುಂಬಾ ಮತ್ತೀಗ ಇಷ್ಟ. ನಿಮ್ಗೆ ಹಿತೇಶ ಬೇಕು ಅಂತ್ರಿ? ಹಿತೇಶು ಆನಂದ ಮಗ ಬೇಕು ಅಂದ್ರೆ ಅವನ ಹತ್ರನೇ ಮಾಡಿಸ್ಕೊಳ್ಳಿ, ಬರ್ಲಾ? ಮತ್ತೆ ನಾನು ನೋಡ್ತಾನೆ ಇದೀನಿ, ನನ್ಗೆ ಯಾರು ಬೇಡ 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 ಅಂತ ಅವಮಾನ ಮಾಡ್ತಾ ಇದ್ದಾರೆ. ನಾನ್ ಹೇಳಿದ್ ಮಾತ್ರ ಯಾಕೆ ಸೀರಿಯಸ್ ಆಗಿ ತಗೊಳ್ತಾ ಒಂದ್ ಇದ್ದೀರಾ? ಸತಿ ಹೇಳ್ತೀರಾ ಬೇಡ ಪ್ರಶಾಂತ್ ಬೇಡ ಅಂತ? ಇರ್ಲಿ ಬಿಡಿ, ಹಿಂಸೆ ಕೊಡ್ತೀನಿ ನೋಡಿ, ಹಿಂಗ ಆಡೋದಕ್ಕೆ ಬೇಡ ಅಂತ ಹೇಳೋದು. ಮತ್ತೆ ಹಂಗಾದ್ರೆ ನಾವ್ ಹಿಂಗ ಆಡ್ತಾ ಇರೋದು ನಮ್ಗೆ ತಿಕ್ಲುಗಳು ಅಂತನಾ? ಚಿಕ್ಲುಗಳು ನಾನೇ ಹೇಳದ್ನಾ? ಈಗ ಹಂಗೆ ಮಾತಾಡ್ತಾ ಇದ್ರಲ್ಲ. ಇವತ್ತು ಕಾವಿನ ವಿನ್ ಮಾಡ್ತೀನಿ, ಅದಕ್ಕೆ ಸಾಕ್ಷಿನೇ ಇದು. ನೋಡ್ತಾ ಇರಿ ಹೆಂಗ್ ಮಾಡ್ತೀನಿ ಅಂತ. ಹೇಳಿ ಚೆನ್ನಾಗ್ ಮಾಡು ಇಲ್ಲ ಕೋಲ್ಗಳಿಲ್ಲ. ಓಡಿ 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 ಮೊಟ್ಟೆ 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 ಎನ್ನ ಐ ಬಿಡ್ಬೇಡ. ಇವತ್ತು ಲಿಯಾಂಡರ್ ಆಮ್ಲೆಟ್ ನ ರಿಂಗ್ ಮಾಡ್ತೀನಿ. ಲಿಯಾಂಡರ್ ಆಮ್ಲೆಟ್ ನ ರಿಂಗ್ ಮಾಡ್ತೀನಿ ಅಂದ್ರೆ ಯಾರು ಲಿಯಾಂಡರ್? ಅದೇ ತಾನೇ ಇದು. ಇಲ್ಲ, ಮತ್ತೆ ಟೊರ್ನೊಂಟೊ ಹಾಕು ಇರೋದಿನ್ನ ಕಾಯ್ಬೇಕು. ಟೊರ್ನೊಂಟೊ ರಿಂಗ್ ಮಾಡ್ತೀನಿ ನೋಡಿ ಈಗ. ಅಲ್ಲ, ನಾವು ಮುದ್ದೆ ಬಸ್ಸಾರ್ ಮಾಡೋರು, ಯಾವ್ದು ಆಬ್ಲೆಟ್ ಅಂತ ಗೊತ್ತಾಗ್ತಿಲ್ವೇ ಕೆಂಪಿ ಅವ್ರೆ? ಸಾಕಷ್ಟೇ, ಜಾಸ್ತಿ ಆದ್ರೆ ಎದ್ದು ಬಂದ್ಬಿಡ್ತದೆ. ನಾನು ಇದೇ ತರ ನೀವು ಮಾಡ್ತಾ ಇದ್ರೆ ಬಯಲುದಾರಿಯಿಂದ ದಾರಿ ತಪ್ಪಿ ನಾನಿನ್ನ ಬಿಡಲಾರೆ ಅನಂತ್ನಾಗ್ ಆಗೋಗ್ಬಿಡ್ತೀನಿ. ಬೇಡ 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 ಬೇಡ, ಯಾಕಂದ್ರೆ ನಾನಿನ್ನ ಬಿಡಲಾರೆ ದೆವ್ವ ಆಗ್ಬಿಡ್ತೀಯ. ನಾನು ಹಾಕ್ತೀನಿ. ಒಂದು ರೂಪ ತೋರಿಸ್ಬಿಡು ದೆವ್ವದ್ದು. ತರಿಸ್ಲಾ? ಆ ದೆವ್ವದ ರೂಪ ತೋರಿಸ್ತಾರೆ ಇವಾಗ. ತರಿಸ್ಲಾ? ನಾನಿನ್ನ ಬಿಡಲಾರೆ. ಎಣ್ಣೆ ಕಾದಿದ್ಯಾ? ಸ್ವಲ್ಪ ಎಣ್ಣೆ. ಈಗ ಕನ್ವರ್ಟ್ ಆಗ ನಾನಿನ್ನ ಬಿಡಲಾರೆ. ಬಾರೇ ಬಾ, ಬಾ. ಮೊಟ್ಟೆ ತಂದಿದ್ಯಾ? ಹೌದು, ಹಾಕು ಅಂತ ನೀವು ಹಾಕೋಬೇಕೀಗ. ಹಾಕು. ಹಾಕೋಣ. ಇಲ್ಲ, ಸ್ವಲ್ಪ ಬೇಕಾದ ಎಣ್ಣೆ, ಸ್ವಲ್ಪ ಎಣ್ಣೆ ಬೇಕು. ನೀವು ಅಂದಾಜಿಗೆ ಮಾಡಿದ್ರೆ ಗೊತ್ತುಂಟಾ? ಅಂದಾಜು ಎಲ್ಲ ಲೈಫಲ್ಲೆಲ್ಲ ಜಾಸ್ತಿ ಗೊತ್ತಾ? ಲೈಫಲ್ಲೆಲ್ಲ ಅಂದಾಜದ ಮೇಲೆಗೆ. ಅಂದಾಜಿಗೆ ಮತ್ತೇನು ಹಾಕ್ಬೇಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತಿಲ್ಲ, ಮತ್ತೆ ಕಷ್ಟ ಆಗ್ತದೆ. ಎಲ್ಲ ಅಂದಾಜಲ್ಲೇ ಹೋಗ್ತದೆ. ಮದ್ವೆ ಎಲ್ಲ ಅಂದಾಜಿಲ್ಲಪ್ಪ ಅಂತ ಅಷ್ಟೆಲ್ಲ ದೊಡ್ಡ ಡಿಸಿಷನ್. ಅದಕ್ಕೆ ಅಂದಾಜು, ಈಗ ಅಂದಾಜ್ ಸ್ಟೇಜ್ ಅಲ್ಲಿ ಇದ್ದೇನೆ ನಾನು. ಕನ್ಫರ್ಮ್ ಸ್ಟೇಜ್ ಅಲ್ಲಿ ಆದ್ಮೇಲೆ ಮದ್ವೆ. ಇದೆಯಾ? ಅದಲ್ಲ, ಮದ್ವೆ ಅನ್ನೋ ವಿಚಾರ. ಇದೆಯೇ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಓಕೆ, ಈಗ ಎಣ್ಣೆಯನ್ನು ಹಾಕುವ ಕಾರ್ಯಕ್ರಮ. ನೀವ್ ಎಂತ ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ಇದೀರಾ ಅಂದ್ರೆ ಮುಖಂತರ ಎಲ್ಲ ಆಡ್ಬಾರ್ದು. ಹೌದಾ? ಸಾರಿ ಸಾಕು, ಕ್ಷಮೆ ಇರ್ಲಿ. ಸಾಕು. ಜನ ಆಚೆ ಹೊಡಿಯಲ್ಲ ತಾನೆ? ಇಲ್ಲ, ಅದ್ ನಿಮಗ್ ಗೊತ್ತು, ನೀವು ಆಚೆ ಹೋದ್ಮೇಲೆ ಗೊತ್ತಾಗತ್ತೆ. ಇದೇನಾದ್ರು ಟೆಲಿಕಾಸ್ಟ್ ಆದ್ರೆ ನಾಯಿ ಹೊಡೆದಂಗ್ ಹೊಡಿಬೋದೇನೋ? ಸೊ ಇವತ್ತು ಅಡ್ವಾಂಟೇಜ್ ಟಾಸ್ಕ್ ಅಂತ ಬಂದಾಗ ಮೊಟ್ಟೆ ಏನು ಅದನ್ನ ರೌಂಡ್ ರೌಂಡ್ ತರ ಮಾಡ್ಬೇಕಿತ್ತು. ಸೊ ಲೈಫ್ ಅಲ್ಲಿ ನಾವು ಯಾವತ್ತೂ ಮಾಡೇ ಇರಲ್ಲ, ಯಾಕಂದ್ರೆ ಅಂತದ್ದು ನಾವು ನೋಡಿರೋದೇ ಫಸ್ಟ್ ಟೈಮ್. ಹತ್ರ ತಗೊಂಬ ಹತ್ರ. ಬಿಟ್ಲು ಬಿಸಿ ಆಗ್ಲಿ ಅದ್ರಲ್ಲಿ ಯಾರ
ಯಪ್ಪ ತುಂಬಾ ಗಲೀಜಪ್ಪ. ಒಂದು ಮಾಡ್ಬಿಡು ನೀನ್ ಸಾಕು. ನೀನು ತುಕಾಲಿನೇ ಆಗಿದ್ರೆ ಜೀವನದಲ್ಲಿ. ನಾನ್ ತುಕಾಲಿ ಅಲ್ಲ. ಓಹೋ, ಸಿಂಹ, ಸಾಹಸ ಸಿಂಹ. ಸಾಹಸ ಸಿಂಹನ? ಮೇಷ್ಟ್ರೇ, ಇವತ್ತು ಈ ಆಮ್ಲೆಟ್ ನ ಹಾಕಿ ನನ್ನ ಮಾರ್ಗಿನ ಕರ್ಕೊಂಡು ಹೋಗ್ತೀನಿ ಮೇಷ್ಟ್ರೇ. ನಾನ್ ಬರಲ್ಲ ಮೇಷ್ಟ್ರೆ, ನೀನ್ ಆಮ್ಲೆಟ್ ಹಾಕಿಲ್ಲ ನಾನು ಬರಲ್ಲ. ಬರ್ತಾ ಇದೆ ಬಹಳ ಸಂತೋಷ. ಹೆಂಗೆ ಎರಡರಲ್ಲಿ ಹಿಂಗೆ ಹಿಡ್ಕೊಂಡು ಸುತ್ತು ಓ ಇದು ಸುತ್ತಕ್ಕೆ ಆಮ್ಲೆಟ್ ಸ್ಮೂತ್ ಇದ್ದಾಗಲೇ ಮಾಡ್ಬೇಕಿತ್ತು. ಹೌದು, ಆಗ್ತಾ ಇಲ್ವೇ? ಸುತ್ತಕ್ಕೆ ಆಗ್ತಿಲ್ವೇ? ಇದು ಹೆಂಗೆ ತಿರ್ಸೋದಿದ? ತಗೋ ಪ್ಲೇಟ್ ತಗೋ. ಏನ್ ನೀನ್ ದೊನ ಕಾರ್ಯ ಮಾಡಿದ್ಯಾ ಅಂತ ಪ್ಲೇಟ್ ರಿಂಗ್ ಆಗಿದೆ ತಗೋ. ಅವ್ರೇನ್ ಟೊರಾಂಡ ಕೇಳಿರೋದು. ಟೊರಾಂಡ ರೆಡಿ ಆಗಿದೆ, ಇಟ್ಕೋ. ಎಲ್ಲಿಟ್ಕೊಳ್ಳಿ ಪ್ಲೇಟ್? ಮೂತಿ ತರ ಮಾಡಿದ್ಯಾ ಅದನ್ನ. ಪಾಪ ಅಂಟ್ಕತೈತೆ. ಹೇಳ್ಕೊ ಏನಾಗಲ್ಲ. ಸಾಕಾಗಿ ಬಂತು. ಫ್ಲೈಟ್ ತಿರುಗಿಸ್ತೀನಿ ನಾನು, ಆದ್ರೆ ಇದನ್ನ ತಿರುಗಿಸಕ್ ಬರಲಿಲ್ಲ. ಬರಲ್ಲ ಬೇಯ್ಬೇಕದು. ಆಯ್ತಾಯ್ತು ಮಾಡು, ನೀನು ಹೆಂಗ್ ಬರ್ತಿ ಹಂಗ್ ಮಾಡು. ಹಾಗೆಲ್ಲ ಇದು ಕೋಲ್ ತಿರುಗಿಸ್ಬೇಕು. ಹಾಗೆಲ್ಲ ಕೋಲ್ ಹೇಗೆ ತಿರುಗಿಸ್ಬೇಕು? ಅಲ್ಲ, ಕೋಲ್ ಹೀಗೆ ತಿರುಗಿಸಲ್ಲ, ಹೀಗೆ. ಒಂದ್ ನಿಮಿಷ ಇರಿ. ತಿರುಗಿಸ್ತಾರ, ಸುಮ್ನೆ ತಿರುಗಿಸ್ತೀರ, ವೇಸ್ಟ್ ಆಗುತ್ತೆ. ಒಂದ್ ನಿಮಿಷ ಇರಿಮ್ಮ, ಜಾಸ್ತಿ ತಿರ್ಗಿಸ್ಬಿಡಣ. ಕೈಯಲ್ಲೇ ತಿರುಗಿಸ್ಬಿಡಿ ಹೋಗ್ಲಿ. ಯಾವ ಫ್ಲವರ್ ಬಿಡಿಸ್ತಿದ್ಯಾ? ಅವ್ರಿಗೆ ಗೊತ್ತಾಗಲ್ಲ, ಸುಮ್ನಿರು. ನಾವು ರೌಂಡೇ ಮಾಡಿದ್ವಿ, ಹಂಗಾಯ್ತು. ಚೆಪ್ಪು ಅಲ್ಲ. ನೀನ್ ಹೆಂಗಿದ್ರು ಆಮ್ಲೆಟ್ ಮಾಡಲ್ಲ. ಆಮ್ಲೆಟ್ ಮಾಡೋಣ, ತಿನ್ನೋಣ. ಅದನ್ನ ಇಲ್ಲಿ ಬಂದ. ಎಸ್ ಹಾಗೆ ಕರೆಕ್ಟ್. ಕಮಾನ್ ಧನರಾಜ್, ಇದನ್ನ ಇಲ್ಲಿ ಈ ಕೈಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ನಿಧಾನಕ್ಕೆ. ವೆರಿ ಸ್ಲೋ. ಎಸ್ ಹಾಗೆ ತಿರುಗಿಸಿ. ಹಾಗೆ ತಿರುಗಿಸಿ. ಹೋಗು. ಬೆಂದಿರೋದೇ ಹೋಗ ಕಡೆಗೆ ಸುಮ್ಮನೆ ಬಂದ್ಬೇಡ ಇಲ್ಲಿ. ನಮ್ಮ ಅಕ್ಕ ನೀನು. ಬಾಬಾ ಬೈತಾರೆ. ಬಾಬಾ ಕಮಾನ್ ಸೋನಿ, ಕಮಾನ್. ಫೈನಲಿ ಡಾಕ್ಟರ್ ಹರೀಶ್. ನಮ್ಮೂರ್ ಕಡೆ ಟಾರ್ನೆಡೋ ಇದು. ಲೈಟ್ ಆಗಿ. ದಿಸ್ ಇಸ್ ಟೊರ್ನಾಂಡೋ ಆಮ್ಲೆಟ್. ಈ ಟೊರ್ನಾಂಡೋ ಆಮ್ಲೆಟ್ ನ ಟ್ರೈ ಮಾಡ್ತಾ ಇದೀನಿ ನೋಡಿ. ದಿಸ್ ಈಸ್ ಟೊರ್ನಾಂಡೋ ಬಂತು. ನನಗೆ ಗೊತ್ತಾಯ್ತು. ಮಾಡಕ್ ಹೋದ್ರೆ ಕಟ್ಟಾಗ್ತೈತೆ. ಬರಲ್ಲ. ಗೇಮ್ ಸರಿ ಇಲ್ಲ. ಆಕ್ಚುಲಿ ಮಧ್ಯದಲ್ಲಿ ಕಟ್ಟಾಗ್ತಾ ಇದೆ ಗೇಮ್ ಇದು. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಕಂಟೆಸ್ಟೆಂಟೇ ಸರಿ ಇಲ್ಲ ಈ ಗೇಮ್ ಶೋ ಅಲ್ಲಿ. ನೋಡಿ, ಆಕ್ಚುಲಿ ಹಿಂಗ್ ಬರುತ್ತಲ್ಲ. ತಿನ್ನಕ್ ಮಾಡ್ಕೊಂಡಿದ್ದೆ ಕಣೋ ಆಮ್ಲೆಟ್. ಆಯಿಲ್ ಜಾಸ್ತಿ ಚಿನ್ನ ಹೇಳು ಹೇಗಿರುವೆ. ಅದನ್ನ ತೆಗ್ದ್ಬಿಡಿ ಅದ್ರ ಮೇಲೆ. ಬೇಡವಾ ಇದು? ನಿಮ್ಗೆ ಇಷ್ಟ ಆಗಿಲ್ವಾ? ಬೇಡ, ಚೆನ್ನಾಗಿದೆ ಅಂತ ನೋಡಿ. ಇಲ್ಲ, ಚೆನ್ನಾಗಿಲ್ಲ. ಯಾಕೆ ಪ್ರಶಾಂತ್? ಇದನ್ನ ಮಿಕ್ಸ್ ಮಾಡೋಣ. ತಾಳ್ಮೆ ನೋಡು, ಫಸ್ಟ್ ಹಿಂಗ್ ಹೇಳ್ಕೊಂತೆ. ಗೊತ್ತಾಯ್ತು ಈಗ. ಬಿಡು ಜೊತೆಲಿ ಇಟ್ಕೋಬೇಕಿದ್ದು. ಟೈಮ್ ಇಲ್ಲ ಬಿಡೆ. ಗೊತ್ತಾಯ್ತು ನನ್ಗೀಗ. ನೋಡಿ, ಅದಂಗಲ್ಲ ತಗ್ಗಮ್ಮ, ಗೊತ್ತಾಯ್ತು ಬೇಗ ಈಗ. ಅದನ್ನೇನ್ ಮಾಡ್ತೀಯ? ತಿಂತ್ಯಾ? ಉಪ್ಪಾಕಿದ್ಯಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲಿ.
ಅವ್ರು ಹೇಳಿದ್ದು ಅದ್ರಲ್ಲಿ ಕಲ್ಸ್ಬಿಟ್ಟು ಮಾಡು ಅಂತ ಹಿಂಗ ಹೆಂಗೆ ಬರುತ್ತೆ ನೋಡು, ನಾನ್ ತೋರ್ಸ್ಲಾ? ನೋಡ್ರಪ್ಪ ಇದು ಯಾವನಾರು ಟೊರ್ನಾಡೋ ಆಮ್ಲೆಟ್ ಅಂತನಾ? ಇಷ್ಟೇ 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 ಗೊತ್ತಾಯ್ತಾ? ಬಿಡು ಬಿಡು ಬಿಡು. ಬಂತು ಬಂತು ಬಂತು, ಏನು ಮಾಡ್ಬೇಡ, ಬಂತು ಬಂತು. ಎಷ್ಟು ಹೇಳ್ಕೊಡ್ಬೇಕು? ಅಕ್ಕ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಾಡಿದ್ದು ನಿಮ್ಮನ್ನ ನೋಡ್ತಾ ಜಾಸ್ತಿ ಇದ್ರೆ ಎರಡು ಕಣ್ಣ್ ಸಾಲ್ದು. ಚೆನ್ನಾಗಿ ಮಾಡ್ಯಾರೆ. First one. ನಾವು ನೋಡಿ ಪ್ರಶಾಂತ್ ಗೆಲ್ಬೇಕು, ಪ್ರಶಾಂತ್ ನಾವು ನೀನ್ ಗೆದ್ರೆ ಇವತ್ತು. ನಮ್ಗೆ ಏನ್ ಅಡ್ವಾಂಟೇಜ್ ಹೇಳಿ? ನೀನ್ ತೆಂಗಿನಕಾಯಿ ಗೆಲ್ಬೇಕು ಕೊಡ್ತೀರಾ, ಅದೇ ಅದ ಕೊಡ್ತೀರಾ? ಸೂರಜ್ ಗೆಲ್ಬಾರ್ದು. ಅಯ್ಯೋ ಗೆಲ್ಸಲ್ಲ ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಗೆಲ್ಬೇಕು. ನಾವ್ ಗೆದ್ರೆ ನಮ್ಗೆ ಪಕ್ಕ ಒಳ್ಳೆ ನಾ ಒಳ್ಳೆ ಅಡ್ವಾಂಟೇಜ್. ಪಪ್ಪಿ ಕೊಡ್ತೀನಿ ನಿಂಗೆ. ಹಾ, ಇದೀಗ ಕೊಡ್ತೀನಿ ಬಾ. ಬೇಕಾ? ಮಾಡು, ಗೆಲ್ಲು. ಹಿಂಗೆ ಅಂತ ಗೊತ್ತಿದೆ. ನನ್ನ ಮಗ ನನಗೆ ಹಸಿ ಬಂದ್ರು ಆಮ್ಲೆಟ್ ಕೊಟ್ಟಿಲ್ಲ, ಅವ್ನು ಸೋಲ್ಬೇಕು ಅವನಿಗೆ. ಅಯ್ಯೋ ಪ್ಲೀಸ್ ತಗೊಳ್ಳಿ, ಚೆನ್ನಾಗಿದೆ, ನಾವು ತಿಂತಾ ಇರೋದೇ ಇದು. ನಾವು ಟ್ಯಾಲೆಂಟೆಡ್ ರೀ. ಇನ್ನೊಂದ್ ಪ್ಲೇಟ್ ತೆಗಿತೀನಿ. ನೋಡಿ, ಈ ಸತಿ ನಮ್ಮನ್ನ ಏನಾದ್ರು ಗೆಲ್ಲಿಸ್ಲಿಲ್ಲ ಅಂತಂದ್ರೆ ದಯವಿಟ್ಟು ಕಳಿಸ್ಬಿಡಿ ಅವ್ರಿಬ್ರನ್ನ. ಯಾರನ್ನ? ಮೇನ್ ಇಬ್ರು ಕಳಿಸ್ಬಿಡಿ ಮೇಡಮ್. ಹೌದು, ಕಳಿಸ್ಬಿಡಿ. ಗೆಲ್ಲಿಸ್ಲಿಲ್ಲ ಅಂದ್ರೆ ಇನ್ನೇನಕ್ ಬೇಕು ಹೇಳಿ? ಹೌದಲ್ವಾ? ಚೆನ್ನಾಗತ್ತೆ. ಏನು ಮಾಡ್ತಾ ಇದ್ಯಾ? ಇವಾಗೆಲ್ಲ ಮಾಡಾಕ್ಬಿಟ್ಟಲ್ಲ. ನಾನು ಏನಾದ್ರು ಪ್ರೋ ಆಗ್ಬಿಟ್ಟು ಇದ್ರದೇ ಒಂದು ಹೋಟೆಲ್ ತೆಗ್ದ್ಬಿಟ್ರೆ ಸೂಪರ್ ಆಗಿರುತ್ತೆ, ಬಟ್ ಯಾರು ಬರಲ್ಲ. ಇವಾಗ ನಾನು ಬಿಟ್ಟೋಗ್ಬೇಕಾ ಮಾಡ್ಬೇಕಾ? ಮಾಡ್ಬೇಕು. ಸೋನಿ, ಸೂಪರ್ ಸೋನಿ. ಸೋನಿ, ಯು ಆರ್ ಸೂಪರ್ ಸೋನಿ. ವೆರಿ ಗುಡ್, ಅಪ್ರಿಸಿಯೇಟ್ ಯು. ಇದು ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್. ಪ್ರೀತಿನ ಮಾಡಿದೆ. ಯಾರ ಮೇಲೆ ಪ್ರೀತಿ? ಅದು ಬೇಕಾಗಿಲ್ಲ ನನಗೆ. ಇರಪ್ಪ, ಈಗ ತಿರ್ಗ್ಸಿದ್ ಹೆಂಗೆ ತಿರ್ಗ್ಸು ದೊಡ್ಡ ಇವನ್ ತಾನೇ ನೀನು. ತಿರ್ಗ್ಸು 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 ತಿರ್ಗ್ಸ್ಕೋ. ಕಟ್ ಮಾಡುದಲ್ಲಮ್ಮ, ನಾನು ಹೆಂಗಮ್ಮ ಟಾಸ್ಕ್ ಎಲ್ಲಿ? ನಿನ್ ಕೈಲಿ ಆಗಲ್ಲ, ಮನೆಗೆ ಹೋಗಿ ಸುಮ್ನೆ ಹೇಳ್ತಾ ಇದೀನಿ. ಅನ್ನೊಂದು ದಯವಿಟ್ಟು ಕುಕ್ಕು ಸಪೋರ್ಟ್ ಮಾಡ್ಬೇಕು. ಕುಕ್ಕೆ ಪ್ರಾಬ್ಲಮ್ ಮಾಡ್ತಾವ್ರೆ. ಒಂದ್ ಅಡ್ವಾಂಟೇಜ್ ಟಾಸ್ಕ್ ಗೆದ್ದಿಲ್ಲ ನಾನು. ಆಗಲ್ಲ, ಅವನ್ ಇಟ್ಕೊಂಡು ಎಲ್ಗೆಲ್ಲಕ್ಕಾಗತ್ತೆ? ಎಲ್ಲ ಉಗಿತಾ ಕೂತವ್ರೆ. ಉಗಿಸ್ಕೋ ಆ ಮುಖಕ್ಕೆ. ನೀನ್ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ಪ್ರಶಾಂತ, ನಿನ್ನ ಐರನ್ ಲೆಗ್ ಅನ್ಲಕ್ಕಿ ಅಂದವ್ರೆ. ಎಷ್ಟೊಂದು ಜನ ಅವಮಾನ ಮಾಡಿ 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 ನಮ್ಗೆ ಇವತ್ತು ನಿನ್ ನೋವಾಗ್ಬಿಟ್ಟಿದೆ ಶರ್ಮಿ. ಲಕ್ಕು. ಈ ಶಿಲ್ಪು ನೀನು ವೇಸ್ಟ್ ಬಾಡಿ ಅಂದಿದ್ಲು, ಇವತ್ತು ಬೆಸ್ಟ್ ಬಾಡಿ ಅಂತ ಅನ್ಸ್ಕೊಳಕ್ಕೆ ಒಂದೇ ಒಂದು ಅವಕಾಶ ಇದೆ. ಹೌದು. ನಿಂಗ್ ಮಾಡಕ್ ಬರಲ್ಲ. ನಿಂಗ್ ಬರಲ್ಲ. ಯಾರು ಏನ್ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೆ? ಯಾಕೋ ಗಲಿಬಿಲಿ. ಅಯ್ಯೋ ಆಯ್ತು ಇಲ್ವೇ? ಅದು ರೊಟ್ಟಿ ನಿಮ್ ಬಾಯಿಗೆ ಆಮ್ಲೆಟ್ ತುರುಕ್ಬಿಡ್ತೀನಿ. ಸುಮ್ಮನಿದ್ರೆ ಸರಿ, ಕೆಳಕ್ ಬೇಡ ಅಷ್ಟೇ. ಕಳ್ಳ ಆಗಲ್ಲ, ಒಂದು ಎತ್ಕೊಂಡೋಗವ್ರೆ. ನೀನೇನ್ ದಾನ ವೀರ ಶೂರ ಕರ್ಣನ ಎತ್ಕೊಂಡು ಹೋದ್ರೆ ಸುಮ್ನೆ ಹೋಗ್ತಾ ಇದೆಯಲ್ಲ. ಬಂತು. ಯಸ್, ಟೊರ್ನಾಡೋ ಇಸ್ ರೆಡಿ. ಟೊರ್ನಾಡೋ ರೆಡಿ ರೆಡಿ. ಒಂದ್ ನಿಮಿಷ ಹಂಗೆ ಇಟ್ಕೋ ಹೊರದೋಗ್ಬಿಡ್ತದೆ. ಒಂದ್ ಹೇಳ, 2 ಲೀಟರ್ ಎಂಜುಳುಗ್ದೆ ನನ್ ಮೈ ಮೇಲೆ. ಎಣ್ಣೆ ಹಾಕಿದ್ಯಾ? ಎಣ್ಣೆ ಹಾಕೋ ದುರಭ್ಯಾಸ ನನಗಿಲ್ವೇ? ಅದಕ್ಕಲ್ಲ ಎಣ್ಣೆ, ಇದಕ್ಕೆ ಏನು ಪ್ರಶಾಂತ್ ಏನಾದ್ರು ಫುಲ್ ಕಂಪ್ಲೀಟ್ ಆಗಿ ನೀಟಾಗಿ ಮಾಡಿದ್ರೆ ಶಿಲ್ಪ ಫ್ಲೇಮ್ ಜಾಸ್ತಿ ಮಾಡು. ಶಿಲ್ಪ ಫ್ಲೇಮ್ ಜಾಸ್ತಿ ಮಾಡು. ಹಂಗೆ ಒಂದು ಕಿಸ್ಕೊಡು ಅಂದ್ರೆ ಇಲ್ಲಿ ಕಿಸ್ಕೊಡು ಅಂತಂದ್ರೆ ಎಲ್ಲ ಕಿತ್ತಾಕ್ತಾನ. ಅವ್ನ್ ಯಾಕೆ ಕರಿತೀರಿ? ಏನಾದ್ರು ನೀಟಾಗಿ ಮಾಡಿದಿದ್ರೆ ನಾನು ಪ್ರಶಾಂತಿಗೆ ಒಂದು ಚಾನ್ಸ್ ಕೊಡೋಣ ಅನ್ಕೊಂಡಿದ್ದೆ. ಅಯ್ಯೋ ಶಿಲ್ಪ ಇದು ಸ್ವಲ್ಪ ಇದು ಹಾಳಾಗೋಯ್ತು. ಹೊಸ್ತಾಗಿ ಮಾಡು ಹೊಸ್ತಾಗಿ ಒಂದು ಮಾಡ್ಕೊಡು. ನಾನು ಹೇಳ್ತೀನಿ, ನಾನು ಒಂದೇ ಒಂದು ಚಾನ್ಸ್ ಕೊಟ್ಟಿದ್ದು. ಮಾಡು. ಎಸ್ ಕರೆಕ್ಟ್. ರೌಂಡು. ಕೊನೆಗೂ ತಲೆಯನ್ನು ಉಪಯೋಗಿಸಿದ ಸೋನಿ ಅವರಿಗೆ ಅಭಿನಂದನೆಗಳು. ಡಾಕ್ಟರ್ ಹರೀಶ್ಗೆ, ಡಾಕ್ಟರ್ ಹರೀಶ್ ಅವರಿಗೆ ಅಭಿನಂದನೆಗಳು.
Did you like this, chef? See the snack? ಬಿಡೋಗುತ್ತೆ. ಏಯ್ ಆಗ್ಲಿಂದ ಕ್ವಾಟ್ಲೆಗಳು ಮಾತ್ರ ಟೊರ್ನೆಡೋ ಆಮ್ಲೆಟ್ ನ ಮಾಡ್ತಾ ಇದ್ರು, ಕಷ್ಟ ಪಡ್ತಾ ಇದ್ರು, ಟ್ಯಾಲೆಂಟ್ ನ ತೋರ್ಸಿದಾರೆ. ಈಗ ಲಾಸ್ಟ್ 10 ನಿಮಿಷ, ನಾನು ಇನ್ನೂ ಆ ಟೈಮ್ ಇದು ಕೊಟ್ಟಿಲ್ಲ ಕಾವ್ಯ. ಲಾಸ್ಟ್ 10 ನಿಮಿಷ ನಮ್ಮ ಕುಕ್ಗಳು ಆಮ್ಲೆಟ್ ಗಳನ್ನ ಮಾಡಕ್ಕೆ ಶುರು ಮಾಡ್ಬೇಕು. ಅಂಡ್ ನಿಮ್ಮ ಸಮಯ ಶುರು ಆಗ್ತಿದೆ. 3, 2, 1 ಗೋ. ನೋಡಿ ಫ್ರೆಂಡ್ಸ್, ನಮ್ಮ ಎಲ್ಲರ ಫೇವರೇಟ್ ವೆರಿ ಫೇಮಸ್ ಚಂದ್ರಣ್ಣ ಟೊರ್ನೆಡೋ ಆಮ್ಲೆಟ್ ಹೆಂಗ್ ಮಾಡ್ಯಾರ ಅಂತ. ಅದೇ ಅರಿತಾ ಇದೆ. ನೀನೇ ಚೆನ್ನಾಗಿ ಮಾಡ್ತಿದ್ದಲ್ಲಮ್ಮ. ಏನಮ್ಮ ಇದು? ಇದು ಮಮ್ಮಿ ಮೊಟ್ಟೆ, ಇದು ಬೇಬಿ ಮೊಟ್ಟೆ. ನಾನ್ ನಿಮ್ಗೆ ಚಾನ್ಸ್ ಕೊಟ್ಟೆ. ನಾನ್ ನಿಮಗೆ ಚಾನ್ಸ್ ಕೊಟ್ಟೆ. ಮೊಟ್ಟೆ ಹೊಡೆದು ಮಾಡ್ತಿದ್ದಾರ್ರಿ. ಅಯ್ಯಯ್ಯೋ, ಏನಾಗಿದೆ? ಏನ್ ಶಿಲ್ಪ ಇದು? ಏನು ನೀನೇ ಹೊತ್ತು ಫಸ್ಟ್ ಆಫ್ ಆಲ್ ಕುಕ್ ಅಂತ ಹೇಳ್ಬಿಟ್ಟು ನೀನ್ ಹೆಂಗ್ ಕರ್ಸಿದ್ರು? ತೋರ್ಸು. ಏನ್ ತೋರ್ಸೋರಿ? ಎಲ್ಲ ಬಂದು ಅವನ್ನ ತೋರಿ 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 ಅಂತೀರಿ. ನಾನು ಯಾರು ಬಂದು ತೋರು ಅಂತ ಹೇಳಿಲ್ಲ ಅಷ್ಟೊತ್ತು ಗಂಟೆ ಎಲ್ಲ ಮಾಡಲ್ಲ. ಬರುತ್ತೆ ನಂಗೆ ಮಾಡಕ್ಕೆ. ಓಕೆ, ಹಂಗಾದ್ರೆ ನನ್ಗೆ ಓಕೆ. ಎಲ್ಲ ಬರುತ್ತೆ ಅಕ್ಕ. ನಾನಲ್ಲ, ಹೌದಮ್ಮ, ನೀನ್ ನನ್ನ ತಂಗಿನೇ. ಕೆಳಗೆಲ್ಲ ಬಿದ್ದಿತ್ತು. ನೀವು ಹಾಕ್ಲಿರೆ ಇದೊಂದು ಸುಮ್ಮನೆ ನೆಕ್ಸ್ಟ್ ಮಾಡಿದೀನಿ. ಒಂದು ಈಗ ಅಲ್ಲಾಡ್ಸ್ಕೊಂಡು ಕೂತ್ರೆ ಆಗುತ್ತಾ? ಬೇಗ ಮಾಡಿ, ನತ್ತು ಮಾಡ್ಕೊಳ್ಳಿ. ಏನೇ ಮಾಡ್ತಾ ಇದ್ದೀಯ? ಇಲ್ಲಿ ನೋಡ್ರಪ್ಪ, ಇಲ್ಲಿ ಇವಳು ಮಾಡಿರೋದ. ನಾನು ಅಟ್ಲೀಸ್ಟ್ 6 ಮಾಡಿದ್ದೀನಿ. ಮಕ್ಕಳು ಬಿದ್ದಾಗ ನೋಡಿ, ಇಲ್ಲಿ ಕ್ವಾಟ್ಲೆಗಳ್ದಲ್ಲ ತಪ್ಪು, ಕುಕ್ಕುಗಳ್ದು. ಆಗಲ್ಲ ಬಿಡಿದು, ತಿನ್ಕೋಬಿಡು. ಆಗಲ್ವಾ? ನೋಡಿ ನೋಡಿ ಅಕ್ಕನ್ನ. ಅಯ್ಯಯ್ಯೋ, ಯಾಕೋ ಆಗ್ತಾ ಇಲ್ವೇ? ಮೊಟ್ಟೆ ಸರಿ ಇಲ್ವೇನೋ? ಹಿಡ್ಕೊಳ್ಳೋ. ನೀವು ಮಾಡ್ಬಿಡಿ. ನೀವು ಮಾಡಂಗಿಲ್ಲ. ಇನ್ನೊಂದ್ ಚಾನ್ಸ್ ಕೊಡ್ತಾ ಇದ್ದೇನೆ ಪ್ರಶಾಂತ್. ಬಿಡಿ ನೀ ನನ್ನ ಎತ್ತು ಬಾಲ ಟಿಟಿಟಿಂಗ್ ಬಾಲ. ಇವತ್ತು ಶಪಥ ಮಾಡಿ ಹೇಳ್ತಾ ಇದೀನಿ, ನಮ್ ಟೇಬಲ್ ಅಲ್ಲಿ ಒಂದು ಟೊರ್ನೆಂಡೋ ಆಗಲ್ಲ. ಎಲ್ಲ ತಿರ್ಕೊಂಡು ಹೋಯ್ತಾವೆ. ನಾನೇ ಬೆಟ್ರಲ್ಲೇ ನಿನಗಿಂತ. ನಿಮ್ಮ ಸಾಮ್ರಾಜ್ಯದಲ್ಲಿ ಅಯ್ಯೋ. ಕೆಂಪು ಈ ತರ ಯೋಚನೆ ಮಾಡ್ತಿದ್ದೆ. ಕೆಂಪು ಚೆನ್ನಾಗಿ ಮಾಡು. ಕೆಂಪು ಯಾಕೆ ಹೇಳು? ಗೆಲ್ಲದೆ ನೀನು ಕೆಂಪು ಹಂಗ್ ಮಾಡ್ಬಿಡಮ್ಮ, ಶೇಕ್ ಮಾಡಿ. ಅಮ್ಮ ಅಂತ ಹೇಳಿ ಕೇಳ್ತೀಯ? ನಮ್ ಕೆಂಪು ನಾನು ಒಂದು ಸಿನಿಮಾ ಮಾಡಿದ್ರೆ ಹಾಳಾಗತ್ತೆ. ಇವತ್ತು ತಿರುಗಿಸ್ದ, ಇವತ್ತಾಯ್ತು. ಇವನೊಬ್ಬ ಸುಮ್ನೆ ಬಾಯಲ್ಲೇ ಮಾತಾಡೋದು. ಆಮ್ಲೆಟ್ ಮಾಡ್ಲಿಕ್ಕೆ ನಾನ್ ಸ್ಟಾರ್ಟ್ ಮಾಡಿದೆ, ಫಸ್ಟ್ ಒಂದು 2-3 ಬರ್ಲೇ ಇಲ್ಲ ನನಗೆ. ಏನ್ ಗುರು ಬರ್ತಾನೆ ಇಲ್ಲ ಇದು. ಸೂರಜ್ ಒಳ್ಳೆ ಫ್ಲೋ ಅಲ್ಲಿದ್ದ, ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ನಮ್ ಮಾಡಕ್ ಹೇಳಿದ್ವು. ಬಟ್ ನಾನು ಒಂದ್ 2-3 ಹಾಳಾದ್ಮೇಲೆ ನಾನು ಟ್ರೈ ಮಾಡಿದೆ, ಚೆನ್ನಾಗ್ ಬಂತು. ಮಾಡು. ನಾ ಬಂದೆ. ಟೈಮ್ ಆಗ್ತಿದೆ, ಮಾಡು. ನನ್ಗೇನು ಮಾಡಕ್ ಬರಲ್ಲ ಅಂತ ಅಂತಿದ್ದಲ್ಲೇ. ಈಗ ಮಾಡು. ಅದೇನ್ ಮಾಡ್ತೀಯ ತೋರ್ಸು. ನಿನ್ನ ಆಮ್ಲೆಟ್ಗೆ ನನ್ನ ಸವಾಲ್. ಶಿಲ್ಪು, ನಾನು ನಿನ್ಗೆ ಎರಡು ಮಾಡಿದ್ದೀನಿ. ಮೊಟ್ಟೆ ತಂದ್ಕೊಡಿ. ಆಯ್ತು ಶಿಲ್ಪು. ಏನಾದ್ರು ಕೊಡು. ಏನ್ ಬೇಕು? ಏನ್ ಅದೆಲ್ಲ ಪ್ರಶಾಂತ್? ಕೊಡು. ಇಲ್ಲ, ಚಾನ್ಸ್ ಇಲ್ಲ. ಕೇಳೋದನ್ನ ಸರಿ. ಬೇಡ, ನನ್ಗೆ ಮೊಟ್ಟೆ ಬೇಡ. ಅದೆಲ್ಲ ಇಲ್ಲ, ನಂಗೆ ಮೊಟ್ಟೆ ಬೇಡ. ನೀನು ಒಟ್ಟಲೇನೋ
ಬಂದೆ ನೀನು ನನ್ನಲೇ ಚೆಂಗುಮಣಿ ಹೆಲ್ಪ್ ಮಾಡ್ತೀನಿ ಹೊಡೆಯೋದು ಹೆಂಗೆ ಅಂತ ತೋರಿಸ್ತೀನಿ ಆಮ್ಲೆಟ್ ಹೊಡಿತಾ ಇದ್ದೀನಿ ಇಲ್ಲಿಲ್ವೇನೋ ಒಂದು ಮುಟ್ಟೆ ಹೊಡಿ ಒಂದು ಮಾಡಿಲ್ಲ ಕಣೋ ರಘು ಅವ್ರದಾರು ಮಾಡಿದ್ಯಾ ಬಿಡು ಪ್ಲೀಸ್ ಜಾಕಿ ಮಾಡ್ತೀಯಾ ಅಯ್ಯೋ ಅವನು ಹಾಕ್ಬಿಡ್ತಾನ ರಘು ಆಗ್ತಾ ಇರೋದಲ್ಲಿ ಹೇಗಿರುವೆ ಥ್ಯಾಂಕ್ಸ್ ಆಲ್ವೇಸ್ ಫಾರ್ ಯು ಯಾಕೆ ಹೇಳು ನಂಗೆ ನೀನ್ ಬಿಟ್ಟು ಯಾರು ಇಂಪಾರ್ಟೆಂಟ್ ಅಲ್ಲ ಹೌದು ಪ್ರಶಾಂತ್ ಬಂತಲ್ಲಿ ನೋಡಿ ನಾನ್ ಮಾಡಿದ್ದು ಈಗ ತೋರಿಸ್ಕೊಟ್ಟೆ ಎಷ್ಟ ಇದು ನಾನ್ ಮಾಡಿದ್ದು ಏನ್ ಕುಕ್ಕು ಉಪ್ಪು ಹೀರಾ ಒಂಚೂರು ಬೇಯ್ಲಿ ಯಾವನ್ನ ಸೆಲೆಕ್ಟ್ ಮಾಡಿದವ್ರು ಯಾವ ಮಗ ಸೆಲೆಕ್ಟ್ ಮಾಡ್ದ ಯಾವನ್ನ ಸೆಲೆಕ್ಟ್ ಮಾಡ್ದ ನಿನ್ನ ಕುಕ್ ಅಂತ ಒಂದು ಅವರೇ ಸೆಲೆಕ್ಟ್ ಮಾಡಿರೋದು ನೀನ್ ಮಾಡಿದ ಇದು ನಾನು ಮಾಡಿದ್ದು Who told you a best friend in a friend? Friend to the friend is a friend. ಅಂತ ಅವಮಾನ ಮಾಡಿದ್ರು ತೋರ್ಸು ಅಣ್ಣಗೆ ಮೊಟ್ಟೆ ಹೊಡೆದು ಹಿಂಗ್ ಹೊಡ್ತು ಹೆಂಗೆ ಹೊಡೆದೆ ನೀನು ಓಕೆ ಕುಕ್ಸ್ ಅಂಡ್ ಕ್ವಾಟ್ಲೆಸ್ ನಿಮ್ಮ ಅಡ್ವಾಂಟೇಜ್ ಸಮಯ ಏನ್ ನಾವು ಕೊಟ್ಟಿದ್ವಿ 20 ಮಿನಿಟ್ಸ್ ಮುಗಿತಾ ಇದೆ ಇನ್ 3 2 and 1 Stop cooking! Stop cooking in Rajamani! Stop cooking! ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8803000200ಗೆ ಸಂಪರ್ಕಿಸಿ. ಕ್ಯಾರೆಕ್ಟರ್ ನಾವ್ ನಿಮ್ಗೆ ಕೊಟ್ಟಂತಹ ನಾರ್ ಸೆಜ್ವಾನ್ ಸಾಸ್ ನ ಬಳಸ್ಕೊಂಡು ಪ್ಲೇಟಿಂಗ್ ನ ಮಾಡ್ಕೋಬಹುದು, ಅಂದ್ರೆ ಪ್ರೆಸೆಂಟ್ ಮಾಡಬಹುದು, ನೀಟಾಗಿ ಪ್ರೆಸೆಂಟ್ ಮಾಡಿ ಸೊ ದಟ್ ಆಮೇಲೆ ಅವ್ರು ಬರ್ತಾರೆ ಚೆಕ್ ಮಾಡ್ತಾರೆ. ಪ್ಲೇಟಿಂಗ್ ಗೆ ನಾವ್ ನಿಮ್ಗೆ ಕೊಡ್ತಾ ಇರೋದು 2 ನಿಮಿಷ ಟೈಮ್. ಏನ್ರಿ ಹ್ಯಾಪಿ ಕುಕಿಂಗ್ ಮೇಡಮ್ ಆಹಾ ಇಲ್ಲಿರೋದಲ್ಲ ಟರ್ನಾಂಡೋ ಇದು ಹ್ಯಾಪಿ ಕುಕಿಂಗ್ ಎಲ್ಲ ಮೊಟ್ಟೆ ಹೊಡೆದಾಕಿದೀವಿ ಅವ್ರು ಹೇಳಿದ್ರು 24 ಹೊಡಿಬೇಕು ಅಂತ ಹೊಡೆದಿದೀವಿ. ನಿಮ್ಮನ್ನ ಹೊಡಿದೆ ಬಿಡ್ಬೇಕಲ್ಲ ನಾವ್ ಮೇಲಿರೋ ಟರ್ನಾಂಡೋ ಕೆಳಗಿರೋ ಲಿಯಾಂಡ್ರೋ. 1 2 ಇದು ಮೇಡಮ್ ಮಕ್ಮಕ್ ಹಾಕಿದ್ದಾರೆ. ಇದನ್ನೆಲ್ಲ ಹೆಂಗ್ ಸರ್ ಕೌಂಟ್ ತಗೋತೀರಾ ಮ್ಯಾಮ್ ಇದು ಕರೆಕ್ಟ್ ಆಗಿದೆ ಮ್ಯಾಮ್, ಕಷ್ಟಪಟ್ಟು ಹಾಕಿರೋದು ಚಾನ್ಸ್ ಇಲ್ಲ. ಈ 2 ಮಾತ್ರ ತಗೊಳ್ಳಿ. ಸರ್ ಪ್ಲೀಸ್ ಬನ್ನಿ ಸರ್, ಬನ್ನಿ. ಸರ್ ಪ್ಲೀಸ್ ಮರ್ಯಾದೆ ಹೋಗುತ್ತೆ ಸರ್. ಹ್ಯಾಪಿ ಕುಕಿಂಗ್ ಸರ್ ಹ್ಯಾಪಿ ಕುಕಿಂಗ್ ಅಲ್ಲ, ಬ್ಯಾಡ್ ಕುಕಿಂಗ್ ಸರ್. 1 2 3 4 ಇದಿಲ್ಲ ಅಪ್ಪ ನೀನ್ ಮಾಡಿದೊಂದು ಇಲ್ಲ, ಒಂದಿದೆ. Okay. ಓ ಏನಪ್ಪ ಇದು, ಒಂದು ಮೊಟ್ಟೆನೂ ವೇಸ್ಟ್ ಮಾಡಿಲ್ವಲ್ಲಪ್ಪ ಇವರು. ಸುಮ್ಮನೆ ಗುಡ್ ಮಾರ್ನಿಂಗ್ ಮಿಸ್ ಶ್ರುತಿ. ಏನಾಯ್ತು ನಿಮ್ ಟೇಬಲ್ ಅಲ್ಲಿ? ಅವಳು ಸ್ವಲ್ಪ ಫ್ಲವರ್ ಡೆಕೋರೇಟ್ ಮಾಡಿದ್ದಾರೆ. ಶ್ರುತಿ ಮ್ಯಾಮ್ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಎಲ್ಲದಕ್ಕಿಂತ? ಇದು ಕೌಂಟ್ ಇಲ್ಲ, ಇದು ನಾನ್ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ವಾಟ್ ಗುಡ್ ಜಾಬ್. ಯಾವಾಗ್ಲೂ ನೀನ್ ಸೋಲ್ತೀಯ, ನಿನ್ ಪಾರ್ಟ್ನರ್ ಸೋಲ್ತಾರ ಅಂತ ಅಂತಿರ್ತಾರಲ್ವಾ, ಅದಕ್ಕೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಈ ಸಲ ಗೆಲ್ಲೇಬೇಕು ಅಂತ ಹಾರ್ಡ್ ವರ್ಕ್ ಮಾಡಿ ಚಾಲೆಂಜ್ ಆಗಿ ತಗೊಂಡ್ ಮಾಡಿದೆ. ಮೊಟ್ಟೆನ ಟರ್ನ್ ಮಾಡಿದೆ, ಟರ್ನ್ ಅಂಡ್ ಆಯ್ತು. ಆಲ್ ಸರ್ ನಮಸ್ಕಾರ. ಶರ್ಮಿ ಬನ್ನಿ ಶೆಫ್ ನಾನೇ ಮಾಡಿರೋದು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 18 ಮಾಡಿ ಅವ್ರು ಹೇಳಿದ್ರು ಬರೀ ಕುರಿ ಕಾಯಕ್ಕೆ ಅಷ್ಟೇ ತಾನೇ ಗೊತ್ತಿರೋದು, ಇದೆಲ್ಲ ಹೆಂಗ್ ಮಾಡ್ತೀರಾ? ಇಲ್ಲ ಮಾಡಿಸ್ದೆ ಮ್ಯಾಮ್, ಒಂದಕ್ಕೂ ಶೇಪ್ ಚೆನ್ನಾಗಿಲ್ಲ, ಒಂದಕ್ಕೂ ಶೇಪ್ ಚೆನ್ನಾಗಿಲ್ಲ. ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ಒಂದೇ ಮಾತು ಅವ್ರು ಕರೆಕ್ಟ್ ಏನಕ್ಕೆ ಮೆಲ್ಲಿಗೆ ಮಾತಾಡ್ತಿದ್ಯಾ? ಲಂಚ ಕೊಡ್ತಾ ಇದೀಯ ನನಗೆ? ಏನ್ ಜೋರಾಗಿ ಮಾತಾಡು. ಜಡ್ಜಸ್ ಕರೆಕ್ಟ್ ಜಡ್ಜ್ಮೆಂಟ್ ಕೊಡ್ತಾರೆ, ಯಾಕಂದ್ರೆ ಅವ್ರ ತರ ಯಾರು ಇಲ್ಲ ಅಂತ ನಾನು ಹೇಳಿದೆ. ಇದಕ್ಕೆ ಮೇಲೆ ನಿಮ್ಮ ಇಷ್ಟ ಮ್ಯಾಮ್. ನೋಡಿ ನನಗೇನು ಗೊತ್ತಾ ಮ್ಯಾಮ್, ಸೋತ್ರು ಬೇಜಾರಿಲ್ಲ, ನಾನು ನಿಮ್ಮ ಮುಖದಲ್ಲಿ ನಗು ಮಾತ್ರ ನಾನು ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ನನ್ನ ಮುಖದಲ್ಲಿ ನಗು ಇರ್ಬೇಕು ಅಂದ್ರೆ ನೀನು ಈ ಸೆಟ್ ಅಲ್ಲಿ ಇರ್ಬಾರ್ದು. ಆ ಕೆಲಸ ಮಾಡು ಫಸ್ಟ್. ವೆಲ್ಕಮ್ ಟು ಡೋಮ್ ಯೆಲ್ಲೋ ಡೋಮ್ ರೂಟ್ ಆಮ್ಲೆಟ್. ಇಲ್ಲ
ಇಲ್ಲ ಇದನ್ನ ಹೆಂಗ್ ತಗೊಂತೀರಾ? ಅದು ಇದು ಅಲ್ಲ. ಅರ್ಧ ಆಗಿದೆ, ಇದು ಅದು ಇಲ್ಲ. ಇದ್ 3 ಕೊಡ್ತೀನಿ. ನಾನ್ ಮಾಡಿದ್ ಇದು ಮೇಡಮ್ ಎಲ್ಲ ನೀವೇನ್ ಹಾಕಿದ್ದು? ಮೊಟ್ಟೆ ತಿಂತೀರ? ನಾನ್ ತಿನ್ನೋದಿಲ್ಲ. ಕೆಂಪಮ್ಮ ಏನ್ ಹಾಕಿರೋದು? ಗುಡ್ಡೆ ಮಾಂಸ ಹಾಕ್ತಾರಲ್ಲ. ಏನೋ ತಿಳಿದೇನೆ ಮಾಡಿದೀವಿ. ಇದ್ರಲ್ಲಿ ಎಷ್ಟಾಗಲ್ಲ ಹೇಳಿ? ಆಗುತ್ತೆ ಅಂದ್ರೆ 1. ಓಕೆ, ಇದು ಪರವಾಗಿಲ್ಲ. ನಮ್ಮ ನಾರ್ ಶೆಜ್ವಾನ್ ಸಾಸ್ ಪ್ರೆಸೆನ್ಸ್ ನಮ್ಮ ಅಡ್ವಾಂಟೇಜ್ ಟಾಸ್ಕ್ ಮುಗ್ದಿದೆ. ನಮ್ಮ ಜಡ್ಜಸ್ ಹೋಗಿ ಇವರು ಟೊರ್ನಾಡೋ ಆಮ್ಲೆಟ್ ನ ಹೆಂಗ್ ಮಾಡ್ಯಾರೆ ಅಂತ ನೋಡ್ಕೊಂಡ್ ಬಂದಾರೆ. ಬಟ್ ನನ್ಗೆ ಇವತ್ತು ಅನ್ಸಿದ್ ಏನು ಅಂತ ಅಂದ್ರೆ ಪರ್ಸನಲಿ ಕ್ವಾಟ್ಲೆಸ್ ಅಮೇಸಿಂಗ್ ಯಾರು. ವೇಟ್ ಮಾಡಿ, ರಿಸಲ್ಟ್ ಹೇಳಿದ್ಮೇಲೆ ತಿರ್ಗಾ ಹೇಳಿ. ಎಸ್ ಸರ್. ಇವತ್ತಿನ ದಿನ ನಮ್ ವಿನ್ನರ್ ಯಾರಂದ್ರೆ ತುಕಾಲಿ. ಬಾಟಮ್ ಅಲ್ಲಿ ಫಸ್ಟ್. ಸೊ ತುಕಾಲಿ ಕಾವ್ಯ ಬರೀ 2 ಮೊಟ್ಟೆ ಮಾಡಿದೀರಾ, 2 ಟೊರ್ನೇಡೋ ಮಾಡಿದೀರಾ. ಅಂಡ್ ತುಕಾಲಿ ಇದು ನಿಮ್ ರೆಕಾರ್ಡು. ಪ್ರತಿ ವಾರ 3 ವಾರ ಇಂದ ನೀವು ಬಾಟಮ್ ಅಲ್ಲೇ ಇದ್ದೀರಾ. ಹ್ಯಾಟ್ರಿಕ್ ಗೆ ಕಂಗ್ರಾಚುಲೇಷನ್. ಸೊ ನಾರ್ ಶೆಜ್ವಾನ್ ಸಾಸ್ ಕೊಟ್ಟಿರೋ ಅಡ್ವಾಂಟೇಜ್ ಟಾಸ್ಕ್ ಚಾಲೆಂಜ್ ಅಲ್ಲಿ ಇವತ್ತು 30 ಪರ್ಫೆಕ್ಟ್ ಟೊರ್ನೇಡೋ ಆಮ್ಲೆಟ್ ಕೊಟ್ಟು ಗೆದ್ದಿರೋರು 30 ಕೊಟ್ಟಿರೋದು ಬೇರೆ ಯಾರು ಇಲ್ಲ. ನಮ್ ಸೆಟ್ಗೆ ಬ್ಯಾಡ್ ಲಕ್ ಅಂತ ಹೇಳ್ತಾ ಇರೋ ಪ್ರಶಾಂತ ಅಂಡ್ ಶರ್ಮಿತಾ. ಗ್ರೇಟ್ ಜಾಬ್ ಪ್ರಶಾಂತ್. ಬಟ್ ಈ ಜಾಗದಲ್ಲಿ ಇನ್ನ 2 ಜನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಘು ಅಂಡ್ ಸೂರಜ್ ವಿತ್ 29. ಫ್ಯಾಬುಲಸ್. ಇನ್ನ 1 ಮಾಡಿದ್ರೆ ಗೆಲ್ತಾ ಇದ್ರಿ. ಅಂಡ್ ಗೊಬ್ರಾ ಚಂದನ್ ವಿತ್ 28. ಸರ್ ವೆರಿ ಗುಡ್. ನೋ, ಓನ್ಲಿ ಗೊಬ್ರಾ, ನಾಟ್ ಚಂದನ್. ಚಂದನ್, ಯು ಆರ್ ಎ ವೆರಿ ಫಿಟ್ ಇನ್ ಕುಕ್. ಗೊಬ್ಬರ ಅದನ್ನ ಹೇಳ್ಬೇಕಾಗಿಲ್ಲ. ಆಮ್ಲೆಟ್ ಅಂದ್ರೆ ನೀನು ಅಂದ್ರೆ ಆಮ್ಲೆಟ್. ಅದನ್ನ ಹೇಳ್ಬೇಕಾಗಿಲ್ಲ. ಚಂದನ್ ಜೊತೆಲಿ ಇರ್ಲಿ, ಚಂದನ್ ಇರ್ಲಿ. ಇಬ್ರು ಆಮ್ಲೆಟ್ ಹಾಕ್ತೀವಿ ಚೆನ್ನಾಗಿ. ಈಗ ಗೆದ್ದಿರೋದ್ರಿಂದ ಒಂದು ವಿನ್ನಿಂಗ್ ಸ್ಪೀಚ್ ಕೊಡಿ ಪ್ರಶಾಂತ್. ಸುಮಾರು ಜನ ನನ್ನ ವೇಸ್ಟ್ ಬಾಡಿ ಅಂತಿದ್ರು, ಹೌದು, ಅನ್ಲಕ್ಕಿ ಅಂತಿದ್ರು. ನಿಜ. ಆದ್ರೆ ನನಗೆ 2 ಕಣ್ಣು ತರ ನಿಂತ್ಕೊಂಡವರು ಈ ಜಡ್ಜಸ್ಗಳು. ಅವ್ನು ಅನ್ಲಕ್ಕಿ ಅಲ್ಲ, ಲಕ್ಕಿ ಅಂತ ಹೇಳಿದ್ರು. ಅದನ್ನ ಒಂದು ಕಂಬು ತರ ನಿಂತವರು ನಮ್ಮ ಅನ್ನು ಅಕ್ಕ. ಅಲ್ಲ, ಅವ್ರು ಹೇಳಿಲ್ಲ, ನಾವು ಹೇಳಿಲ್ಲ, ಯಾರು ಹೇಳಿಲ್ಲ. ಪ್ರಶಾಂತ್, ಜಡ್ಜ್ಗಳ ಬಗ್ಗೆ ಮಾತಾಡಿದ್ಯಲ್ಲ, ಹೇಳಿ ಮೇಡಮ್. ಇದು ಪ್ಲಾಸ್ಟಿಕ್ ಸ್ಟೀಲ್? ಏನ್ ಮೇಡಮ್? ಬಕೆಟ್. ಅಂಡೆ ತಾನೆ. ಮೇಷ್ಟ್ರೆ, ಇವತ್ತಿನ ಸೋಲೆ ನಾಳಿನ ಗೆಲುವು. ಮೇಷ್ಟ್ರೆ, ಯಾರಾದ್ರೂ ಬಿಟ್ಟೋಗ್ಲಿ, ಏನಾದ್ರೂ ಆಗ್ಲಿ, ನನ್ ಜೊತೆ ನಿನಗೆ ಮಾನ ಮರ್ಯಾದೆ ಏನು ಇಲ್ಲ, ಏನಾದ್ರೂ ಏನು ಆಗಲ್ಲ ಅಂತ. ಅವ್ನ್ ಗೆಲ್ಲೋದ್ಗೆ ಶೋನೆ ಮುಗಿದೋಗಿರುತ್ತೆ. ಎಷ್ಟಾಗುತ್ತೋ ಗೆಲ್ಲು. ಒಂದ್ ಕೆಲ್ಸ ಮಾಡು, ಮನೇಲಿ ಹೋಗಿಲ್ಲಪ್ಪ, ಈಗ ಗೆಲ್ಬೇಡ. ದಯವಿಟ್ಟು ನಾನ್ ಗೆದ್ದಿದಿರೋ ಸೋತಿದಿರೋ ಅನ್ನೋದು ಮುಖ್ಯ ಅಲ್ಲ. ನೀವು ಮಾತ್ರ ಒತ್ತಿ ಹೇಳ್ಬೇಡಿ. ಲಾಸ್ಟ್ ಬರ್ತಿದ್ಯಾ ಆದ್ರೂ ಏನು ಮಾನ ಮರ್ಯಾದೆ ಏನು ಆಗಿಲ್ಲ ನಿನ್ಗೆ. ನಾನು ಗೆದ್ದಿರೋದು ಇತಿಹಾಸ ಆಗುತ್ತೆ. ಫಾರ್ಚೂನ್ ಸನ್ಫ್ಲವರ್ ರಾಯಲ್ ಟಿಪ್ ಆಫ್ ದಿ ವೀಕ್ ಏನು ಅಂತ ನಾನು ನಮ್ಮ ಶೆಫ್ ಹತ್ರ ಕೇಳ್ಬೇಕು. ಇವಾಗ ಇವ್ರಿಗೆ ಅಡ್ವಾಂಟೇಜ್ ಟಾಸ್ಕ್ ಕೊಟ್ವಿ ಅಲ್ಲ ಶೆಫ್, ಆ ಟೊರ್ನೆಡೋ ಆಮ್ಲೆಟ್ ನ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಒದಾಡಿಯಾರೆ. ಬಟ್ ನಾವು ನೋಡಿದಂತ ವಿಡಿಯೋಗಳಲ್ಲಿ ಲುಕ್ಸ್ ವೆರಿ ಈಸಿ. ಬಟ್ ಅದು ಈಸಿಯಾಗಿ ಆಗ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು? ಏನೇ ಕೆಲಸ ಮಾಡ್ಬೇಕಾದ್ರೆ, ಚೆನ್ನಾಗಿ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕು. ಬಟ್ ಇಲ್ಲಿ ಒಂದು ಟಿಪ್ ಇದೆ. ಟೊರ್ನೆಡೋ ಆಮ್ಲೆಟ್ ಮಾಡುವಾಗ ನೀವು ಮೊಟ್ಟೆ ಹೊಡೆದಾಕಿ ಒಂಚೂರು ನೀರು, ಅಂದ್ರೆ 2 ಮೊಟ್ಟೆಗೆ 1 ಟೇಬಲ್ ಸ್ಪೂನ್ ನೀರು ಹಾಕ್ಬಿಟ್ಟು ವಿಸ್ಟ್ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇತ್ತು. ಅಂಡ್ ಫಾರ್ಚೂನ್ ಆಯಿಲ್ ಅಂತ ತಗೊಂಡ್ಬಿಟ್ಟು ಸುರಿಬಾರ್ದು, ಒಂದು ಟಿಶ್ಯೂ ಪೇಪರ್ ಹಾಕಿ ಅದನ್ನ ಪ್ಯಾನ್ ಮೇಲೆ ವೈಪ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಟೊರ್ನೆಡೋ ಆಮ್ಲೆಟ್ ಜಾಸ್ತಿ ಬರ್ತಾ ಇದೆ. ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ತಾಗ ತುಕಾಲಿ ಟ್ರೈ ಮಾಡಿ, ಒಂದಾದ್ರೂ ಮಾಡಿ. ಓಕೆ ಸರ್, ಇದಾಗಿತ್ತು ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್. ಅಂಡ್ ಇಲ್ಲಿಗೆ ಇವತ್ತಿನ ಎಪಿಸೋಡ್ ನ ಮುಗಿಸುವಂತ ಸಮಯ ಬಂದಿದೆ. ಒಳ್ಳೆ ಪೇರಿಂಗ್ ಟಾಸ್ಕ್ ಆಯ್ತು. ನಮ್ಮ ಎಲ್ಲ ಬೇಬ್ಸ್ ಗಳು ಬಂದು ಸದ್ಯಕ್ಕೆ ಅಡ್ವಾಂಟೇಜ್ ಟಾಸ್ಕ್ ಬಂತಂತ ರೆಸ್ಟ್ ನ ತಗೊಂಡಿದ್ದಾರೆ. ಅಂಡ್ ನಾಳೆ ಮೇನ್ ಕುಕಿಂಗ್ ಟಾಸ್ಕ್ ಗೆ ಗ್ರ್ಯಾಂಡ್ ಎಂಟ್ರಿ ನ ತಗೊಳ್ತಾರೆ ಅಂತ ಹೇಳ್ತಾ, ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ಸುಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ನಾಳೆ ಸಿಗುವ, ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭ ರಾತ್ರಿ.
na na